ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಜುಲೈ ತಿಂಗಳ 6ನೇ ತಾರೀಕು ಆದಿತ್ಯ ವಾಸರ, ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷದ ಏಕಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 8 ಗಂಟೆ 3 ನಿಮಿಷದವರೆಗೆ ಇರಲಿದೆ. ನಂತರ ದ್ವಾದಶಿ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ವಿಶಾಖ ನಕ್ಷತ್ರ. ಇದು ಈ ದಿನ ರಾತ್ರಿ 10 ಗಂಟೆ 25 ನಿಮಿಷದವರೆಗೆ ಇರಲಿದೆ. ನಂತರ ಅನುರಾಧ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರಣ ಪೂರ್ವಕರಣ ವಣಿಜ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 11 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಸಾಧ್ಯ ಯೋಗ. ಇದು ಈ ದಿನ ರಾತ್ರಿ 9 ಗಂಟೆ 26 ನಿಮಿಷದವರೆಗೆ ಇರಲಿದೆ. ನಂತರ ಶುಭ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ತುಲಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5 ಗಂಟೆ 16 ನಿಮಿಷದಿಂದ ಸಂಜೆ 6 ಗಂಟೆ 52 ನಿಮಿಷದವರೆಗೆ. ಉಳಿಕ ಕಾಲ ಈ ದಿನ ಅಪರಾಹ್ನ 3 ಗಂಟೆ 40 ನಿಮಿಷದಿಂದ ಸಂಜೆ 5 ಗಂಟೆ 16 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12 ಗಂಟೆ 28 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 4 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಸಂಜೆ 5 ಗಂಟೆ 31 ನಿಮಿಷದಿಂದ ಸಂಜೆ 6 ಗಂಟೆ 27 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 57 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 53 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 50 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 37 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 57 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 49 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ. ಹಾಗಾಗಿ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರುವಂಥ ರಾಜಕಾರಣಿಗಳಿಗೆ ಈ ದಿನ ತುಂಬ ಶುಭ ದಿನ. ನಿಮ್ಮ ಯಾವುದೇ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಆರಂಭ ಮಾಡಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ದಿನ ಇದು. ಹಾಗೆ ಈ ರವಿಯನ್ನು ಸರ್ಕಾರಕ್ಕೆ ಕಾರಕ ಅಂತ ಹೇಳಿ ಕರೆಯುವಂಥದ್ದು. ಅದಕ್ಕಾಗಿಯೇ ಸರ್ಕಾರದ ಮಟ್ಟದ
ಕೆಲಸ ಕಾರ್ಯಗಳಿಗೆ ತುಂಬ ಶುಭಕರವಾಗಿದೆ. ಹಾಗಾಗಿ ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರಗಳಿಗೆ ಈ ದಿನ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ರವಿಯನ್ನು ಪುತ್ರಕಾರಕ ಅಂತ ಹೇಳಿ ಕರೀತಾರೆ, ಪಿತೃಕಾರಕ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ತಂದೆ ಮಕ್ಕಳಿಗೆ ವಿಶೇಷವಾದಂಥ ಒಂದು ಸಹ ಸಂಬಂಧ ಇರುತ್ತೆ. ಕುಟುಂಬಕ್ಕಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳು, ನಿಮ್ಮ ಚಟುವಟಿಕೆಗಳು ಈ ದಿನ ತುಂಬ ಆಕರ್ಷಣೆಯಿಂದ ಕೂಡಿರುವಂಥದ್ದು. ಜೊತೆಗೆ ಈ ದಿನ ಧರ್ಮದ ಬಗ್ಗೆ, ಕೀರ್ತಿಯ ಬಗ್ಗೆ ಕೂಡ ನಿಮಗೆ ಎಲ್ಲಿಲ್ಲದ ಆಸಕ್ತಿ ಇರುತ್ತೆ. ಹಾಗಾಗಿನೇ ಈ ಸಂದರ್ಭದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆದಷ್ಟು ಗುರು ಹೋರಾದಲ್ಲಿ ಆರಂಭ ಮಾಡಿದ್ರೆ ಉತ್ತಮವಾದಂತಹ ಫಲಿತಾಂಶಗಳೇನೋ ಈ ದಿನ ಸಿಕ್ಕತ್ತೆ. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 18 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 23 ನಿಮಿಷದವರೆಗೆ, ಹಾಗೆ ಸಂಜೆ 6 ಗಂಟೆ 49 ನಿಮಿಷದಿಂದ ರಾತ್ರಿ 7 ಗಂಟೆ 44 ನಿಮಿಷದವರೆಗೆ, ಹಾಗೆ ರಾತ್ರಿ 1 ಗಂಟೆ 18 ನಿಮಿಷದಿಂದ ರಾತ್ರಿ 2 ಗಂಟೆ 14 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಏಕೆಂದರೆ ಇದು ತುಂಬ ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳು ಯಾವುದೇ ಚಟುವಟಿಕೆಗಳನ್ನು, ಯಾವುದೇ ರೀತಿಯ ಪ್ರಯಾಣವನ್ನು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇನ್ನು ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ಈ ಶನಿ ಹೋರ ಅಷ್ಟೊಂದು ಅನುಕೂಲವನ್ನು ತರ್ತಾ ಇಲ್ಲ. ಹಾಗಾಗಿನೇ ನಿಮ್ಮ ವ್ಯಾಪಾರದ ವ್ಯವಹಾರಗಳನ್ನು ವಿಸ್ತರಣೆ ಮಾಡುವಂಥ ಪ್ರಯತ್ನ ಆಗಲಿ, ದೊಡ್ಡ ಮಟ್ಟದಲ್ಲಿ ಬಂಡವಾಳವನ್ನು ಹೂಡುವಂಥ ಒಂದು ಪ್ರಯತ್ನವನ್ನಾಗಲಿ, ಅಥವಾ ಈ ವ್ಯಾಪಾರಿ ಸಂಬಂಧವಾಗಿ ನೀವು ಮಾಡುವಂಥ ಯಾವುದೇ ಚಟುವಟಿಕೆಗಳನ್ನು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಮಾಡಬೇಡಿ, ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 14 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 18 ನಿಮಿಷದವರೆಗೆ, ಹಾಗೆ ಸಂಜೆ 5 ಗಂಟೆ 44 ನಿಮಿಷದಿಂದ ಸಂಜೆ 6 ಗಂಟೆ 49 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 23 ನಿಮಿಷದಿಂದ ರಾತ್ರಿ 1 ಗಂಟೆ 18 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಅದರಲ್ಲೂ ಈ ದಿನ ಹಿರಿಯರನ್ನಾಗಲಿ, ಗಣ್ಯರನ್ನಾಗಲಿ, ರಾಜಕಾರಣಿಗಳನ್ನಾಗಲಿ ಭೇಟಿ ಮಾಡುವಂಥ ವಿಚಾರವನ್ನು ಕೂಡ ಶನಿ ಹೋರಾದಲ್ಲಿ ಮಾಡಬೇಡಿ, ಅಷ್ಟೊಂದು ಒಳ್ಳೆಯ ಫಲ ಸಿಕ್ಕಲ್ಲ. ಹಾಗಾಗಿ ಈ ಸಂದರ್ಭವನ್ನು ನೀವು ನೋಡಿಕೊಂಡು ಅನುಸರಣೆ ಮಾಡಬೇಕಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ನೀವು ಪ್ರತಿನಿತ್ಯ ಪಂಚಾಂಗವನ್ನು ತಿಳ್ಕೊಳ್ಬೇಕು. ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚ ಅಂಗಗಳನ್ನು ತಿಳ್ಕೊಂಡೇ ನೀವು ಮುಂದುವರಿಬೇಕಾಗತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಈ ದಿನ ಏಕಾದಶಿಯ ತಿಥಿ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಏಕಾದಶಿಯನ್ನು ದೇವಶಯನಿ ಏಕಾದಶಿ ಅಂತ ಹೇಳಿ ಕರೀತಾರೆ. ಇದನ್ನೇ ಪ್ರಥಮ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಹಾಗಾಗಿ ಆಷಾಢ ಮಾಸದ ಈ ಶುಕ್ಲ ಪಕ್ಷದಲ್ಲಿ ಬರುವಂಥ ಏಕಾದಶಿಯ ತಿಥಿ ತುಂಬ ಮಹತ್ವಪೂರ್ಣವಾಗಿರುವಂಥದ್ದು. ಏಕೆಂದರೆ ಈ ದಿನದಿಂದಲೇ ಚಾತುರ್ಮಾಸ ವ್ರತ ಆರಂಭ ಆಗುತ್ತೆ. ಜೊತೆಗೆ ಈ ದಿನ ವಿಷ್ಣುವಿನ ಚಿಹ್ನೆಗಳಾದಂತಹ ಶಂಖ ಮತ್ತು ಚಕ್ರಗಳನ್ನು ತಪ್ತಮುದ್ರ ಧಾರಣೆ ಮಾಡಿಸಿಕೊಳ್ಳುವಂಥ ಒಂದು ಸಂದರ್ಭ ಕೂಡ ಇದೆ. ಹಾಗಾಗಿ ಶ್ರದ್ಧಾ ಭಕ್ತಿಯಿಂದ ವೈಷ್ಣವರು ಈ ತಪ್ತಮುದ್ರ ಧಾರಣೆಯನ್ನು ಈ ದಿನ ಮಾಡಿಕೊಳ್ಳುವಂಥದ್ದು ಇದೆ. ಇನ್ನು ಈ ಏಕಾದಶಿಯ ಮತ್ತೊಂದು ವೈಶಿಷ್ಟ್ಯತೆ ಅಂತ ಹೇಳಿದ್ರೆ, ವಿಷ್ಣು ಭಕ್ತರು 4 ತಿಂಗಳುಗಳ ಕಾಲ ಚಾತುರ್ಮಾಸ್ಯ ವ್ರತವನ್ನು ಆರಂಭ ಮಾಡುವಂಥದ್ದು ಇದೆ. ಹಾಗೆ ಸಕಲ ಲೋಕ ಪರಿಪಾಲಕನಾದಂತಹ ಶ್ರೀಮನ್ ಮಹಾವಿಷ್ಣು ಶಯನೋತ್ಸವ ಆರಂಭ ಆಗುವಂಥ ಸಂದರ್ಭ ಕೂಡ. ಅಂದರೆ ಈ ದಿನದಿಂದ ಮಹಾವಿಷ್ಣು 4 ತಿಂಗಳುಗಳ ಕಾಲ ಯೋಗ ನಿದ್ರೆಯಲ್ಲಿ ತೊಡಗಿಸಿಕೊಳ್ಳುವಂಥದ್ದು. ಹಾಗಾಗಿನೇ ಈ ದಿನವನ್ನು ಶಯನಿ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಈ ಪ್ರಥಮ ಏಕಾದಶಿಗೆ ಪುರಾಣಗಳಲ್ಲಿ ವಿಶೇಷವಾದಂಥ ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ. ಈ ದಿನದ ವೈಶಿಷ್ಟ್ಯಗಳ ಬಗ್ಗೆ ಎಲ್ಲ ಧರ್ಮ ಗ್ರಂಥಗಳಲ್ಲೂ ಕೂಡ ಉಲ್ಲೇಖ ಆಗಿರುವಂಥದ್ದು ಒಂದು ಆಶ್ಚರ್ಯಕರವಾದಂಥ ಒಂದು ವಿಚಾರ. ಏಕೆಂತ ಹೇಳಿದ್ರೆ, ಏಕಾದಶಿ ಅಂತ ಹೇಳಿದ್ರೆ ವಿಷ್ಣುವಿನ ಪೂಜೆಯನ್ನು ಮಾಡುವಂಥದ್ದು, ವಿಷ್ಣುವಿನ ಆರಾಧನೆಯನ್ನು ಮಾಡುವಂತಹ ದಿನ. ಅದರಲ್ಲೂ ಈ ಆಷಾಢ ಮಾಸದ ಈ ಶುಕ್ಲ ಪಕ್ಷದ ಏಕಾದಶಿ ಮತ್ತು ವಿಶೇಷವಾಗಿರುವಂಥ ಏಕಾದಶಿ. ಪ್ರೀತಿಯ ಬಂಧುಗಳೇ, ಈ ದಿನ
ಏಕಾದಶಿಯ ತಿಥಿ ಇರುವಂಥ ದಿನ. ಕೆಲವರು ಏಕಾದಶಿಯ ವ್ರತವನ್ನು ಬಹಳ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಹಾಗೆ ತಮಗೆ ಗೊತ್ತಿರುವಂತೆ ಇಲ್ಲಿ ಏಕಾದಶಿ ಅಂತ ಹೇಳಿದ್ರೆ ಈ ಮುರಾಸರನ ಹಿನ್ನೆಲೆಯಲ್ಲಿ ಇರುವಂಥ ಒಂದು ಏಕಾದಶಿಯ ದಿನ. ಹಾಗೆ ಈ ಮುರಾಸುರ ಅನ್ನುವಂಥ ಒಬ್ಬ ರಾಕ್ಷಸ ದೇವತೆಗಳನ್ನು ಯುದ್ಧದಲ್ಲಿ ಸೋಲಿಸಿ ದರ್ಪದಿಂದ ಮೆರೆಯುತ್ತಾ ಇದ್ದಂತಹ ಒಂದು ಸಂದರ್ಭ. ಇವನ ಉಪಟಳ ತಾಳಲಾರದೆ ದೇವತೆಗಳು ಮುರನಿಂದ ರಕ್ಷಿಸುವಂತೆ ಶ್ರೀಹರಿಯನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ. ಆಗ ದೇವತೆಗಳ ಪ್ರಾರ್ಥನೆಗೆ ಒಲಿದಂತಹ ಮಹಾವಿಷ್ಣು ತನ್ನಲ್ಲಿದ್ದಂತಹ ಅಸ್ತ್ರಶಸ್ತ್ರಗಳನ್ನು ಮುರಾಸುರನ ಮೇಲೆ ಪ್ರಯೋಗ ಮಾಡ್ತಾನೆ. ಇದರಿಂದ ಮುರಾಸುರನ ಹೊರತಾಗಿ ಉಳಿದ ಸಾಕಷ್ಟು ಮಂದಿ ರಾಕ್ಷಸರು ಹತರಾಗ್ತಾರೆ. ವಿಷ್ಣುವಿನ ಹೊಡೆತಕ್ಕೆ ತತ್ತರಿಸಿ ಪರಾರೆಯಾದಂತಹ ಮುರ ಸಮಯವನ್ನು ಅವಕಾಶಕ್ಕಾಗಿ ಕಾಯ್ತಾ ಇರ್ತಾನೆ. ಹಾಗಾಗಿ ಈ ಯುದ್ಧದ ನಂತರ ಶ್ರೀಹರಿ ಬದರಿ ಕ್ಷೇತ್ರಕ್ಕೆ ತೆರಳಿ ಅಲ್ಲಿ ಒಂದು ಗುಹೆಯಲ್ಲಿ ಯೋಗ ನಿದ್ರೆಗೆ ಜಾರ್ತಾರೆ. ಇದೇ ಸರಿಯಾದ ಸಮಯ ಅಂತ ಹೇಳಿ ಹೊಂಚು ಹಾಕಿದಂತಹ ಮುರಾಸುರ ವಿಷ್ಣುವನ್ನು ಸಂಹಾರ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಆಗ ಭಗವಂತನ ತೇಜಸ್ಸಿನಿಂದ ಅಸ್ತ್ರಶಸ್ತ್ರ ಸಜ್ಜಿತಳಾದಂತಹ ಒಬ್ಬ ಕನ್ಯೆ ಅವತರಿಸ್ತಾಳೆ. ಮುರನನ್ನು ಸಂಹಾರ ಮಾಡ್ತಾಳೆ. ಯೋಗ ನಿದ್ರೆಯಿಂದ ಎದ್ದಂತಹ ಮಹಾವಿಷ್ಣು ವಿಷಯವನ್ನು ತಿಳ್ಕೊಂಡು ತುಂಬ ಸಂತೋಷ ಪಡ್ತಾನೆ. ಆಕೆಯನ್ನು ಅನುಗ್ರಹಿಸ್ತಾನೆ. ಆ ದಿನ ಆ ತಿಂಗಳ 11ನೆಯ ದಿನ ಆಗಿತ್ತು. ಹಾಗಾಗಿ ಈ ದಿನ ನಿನ್ನ ಹೆಸರಿನಲ್ಲಿ ಶ್ರದ್ಧಾಭಕ್ತಿಯಿಂದ ಯಾರು ನನ್ನ ಸಮೀಪ ಇದ್ದು ಸೇವಿಸ್ತಾರೋ ಅಂಥವ್ರಿಗೆ ವಿಶೇಷ ಫಲವನ್ನು ನೀಡ್ತೇನೆ ಅಂತ ಹೇಳ್ತಾನೆ. ಅಂದಿನಿಂದ ಏಕಾದಶಿಯ ಆಚರಣೆ ಜಾರಿಗೆ ಬರುತ್ತೆ. ಇದನ್ನೇ ಉಪವಾಸ ಅಂತ ಹೇಳಿ ಕರೆಯುವಂಥದ್ದು. ಏಕಾದಶಿಯ ದಿನ ಉಪವಾಸ ಇರಬೇಕು, ಜಾಗರಣೆ ಇರಬೇಕು, ಭಗವಂತನ ಸೇವೆಯನ್ನು ಮಾಡಬೇಕು, ಸ್ಮರಣೆಯನ್ನು ಮಾಡಬೇಕು ಅನ್ನುವಂಥದ್ದು ಈ ಹಿನ್ನೆಲೆಯಲ್ಲೇ ಹುಟ್ಟಿಕೊಂಡಿರುವಂಥದ್ದು. ಹಾಗೆ ಈ ಏಕಾದಶಿಯ ಆಚರಣೆ ತುಂಬ ವಿಶೇಷವಾಗಿರುವಂಥದ್ದು. ಈ ದಿನ ನಿರಾಹಾರಿಯಾಗಿ ಶುದ್ಧವಾದಂತಹ ದೇಹ ಹಾಗೂ ಮನಸ್ಸಿನಿಂದ ಶ್ರೀಹರಿಯನ್ನು ಪೂಜೆ ಮಾಡಬೇಕು. ಊಟ ಉಪಹಾರದ ಜೊತೆ ಏಲಕ್ಕಿ, ಪಚ್ಚಕರ್ಪೂರ, ಶ್ರೀಗಂಧಾದಿ ಸುಗಂಧ ದ್ರವ್ಯಗಳನ್ನು ವರ್ಜಿಸಬೇಕು. ಯಥಾಶಕ್ತಿ ದೇವರನ್ನು ಸೇವಿಸಬೇಕು. ರಾತ್ರಿ ಇಡೀ ಜಾಗರಣೆಯನ್ನು ಮಾಡಬೇಕು. ಮರುದಿನ ದ್ವಾದಶಿ ಮುಂಜಾನೆ ದೇವರ ಪೂಜೆಯನ್ನು ಮಾಡಿ ತೀರ್ಥ ಪ್ರಸಾದಾದಿಗಳನ್ನು ಸ್ವೀಕರಿಸಬೇಕು. ಇದು ಏಕಾದಶಿಯ ಆಚರಣೆಯ ವಿಧಾನ. ಹಾಗಾಗಿ ಶ್ರದ್ಧಾವಂತರು ಏಕಾದಶಿಯ ಹಿಂದಿನ ದಿನವೇ ಅಂದರೆ ದಶಮಿಯ ದಿನ ರಾತ್ರಿಯೇ ಊಟದ ಬದಲು ಫಲಾಹಾರವನ್ನು ಮಾಡ್ತಾರೆ. ಮಾರನೆಯ ದಿನ ನಿರ್ಜಲ ಉಪವಾಸ ಇರ್ತಾರೆ. ಈ ಸಂದರ್ಭದಲ್ಲಿ ತಾಂಬೂಲವನ್ನು ಕೂಡ ಸೇವನೆ ಮಾಡಬಾರ್ದು ಅನ್ನುವಂಥದ್ದು ಇದೆ. ಇನ್ನು ವೈಜ್ಞಾನಿಕವಾಗಿ ನೋಡೋದಾದರೆ ಏಕಾದಶಿಯ ವ್ರತ ಆರೋಗ್ಯಕ್ಕೆ ತುಂಬ ಸಹಕಾರಿಯಾಗಿರುವಂಥದ್ದು. ಲಂಘನಂ ಪರಮೌಷಧಂ ಅಂತ ಹೇಳ್ತಾರೆ. ಅಂದರೆ ಯಾರು ಉಪವಾಸ ಮಾಡ್ತಾರೋ ಅಂಥವ್ರಿಗೆ ಆರೋಗ್ಯ ಇರುತ್ತೆ. ಅದಕ್ಕಾಗಿಯೇ 15 ದಿನಕ್ಕೊಮ್ಮೆ ದೇಹದ ಜೀರ್ಣಕ್ರಿಯೆಯ ವ್ಯವಸ್ಥೆಗಾಗಿ ಬಿಡುವು ನೀಡಬೇಕು ಅನ್ನುವಂಥದ್ದನ್ನು ಆಯುರ್ವೇದ ಶಾಸ್ತ್ರ ಕೂಡ ಹೇಳುತ್ತೆ. ಹಾಗಾಗಿ ದೇಹದಲ್ಲಿ ಜೀರ್ಣಕ್ರಿಯೆಗೆ ತೊಡಗುವಂಥ ಅಂಗಗಳಿಗೆ ವಿಶ್ರಾಂತಿಯನ್ನು ಕೊಡಬೇಕು. ತಿಂಗಳಲ್ಲಿ 2 ದಿನ ಈ ರೀತಿ ಉಪವಾಸದ ಆಚರಣೆಯನ್ನು ಮಾಡಿದ್ರೆ ದೇಹ ಶುದ್ಧವಾಗುತ್ತೆ, ಚೈತನ್ಯ ಮೂಡುತ್ತೆ ಅನ್ನುವಂಥ ಒಂದು ಹಿನ್ನೆಲೆ ಆಯುರ್ವೇದದಲ್ಲಿದೆ. ಹಾಗಾಗಿನೇ ಇಲ್ಲಿ ಸ್ವಾಮಿ ಕಾರ್ಯವೂ ಆಗತ್ತೆ, ಸ್ವಕಾರ್ಯವೂ ಆಗತ್ತೆ. ಅಂದರೆ ಶ್ರೀಹರಿಯ ಸೇವೆಯನ್ನು ಮಾಡ್ಬೋದು, ಜೊತೆಗೆ ನಮ್ಮ ಆರೋಗ್ಯವನ್ನು ಕೂಡ ವೃದ್ಧಿಸ್ಕೊಳ್ಬೋದು. ಅದಕ್ಕಾಗಿಯೇ ಉಪವಾಸ ವ್ರತ ಇರಬೇಕು ಅನ್ನುವಂಥದ್ದು. ಇನ್ನು ಈ ದಿನ ತಪ್ತ ಮುದ್ರ ಧಾರಣೆಯನ್ನು ಮಾಡಿಕೊಳ್ಳುವಂಥದ್ದು ಇದೆ. ಅಂದರೆ ಈ ದಿನ ತಾಮ್ರದಿಂದ ತಯಾರಿಸಿದಂತಹ ಶ್ರೀ ವಿಷ್ಣುವಿನ ಚಿಹ್ನೆಗಳಾದಂತಹ ಸುದರ್ಶನ ಅಂದರೆ ಇದು ಚಕ್ರ ಮತ್ತು ಪಾಂಚಜನ್ಯ ಅಂದರೆ ಶಂಖ, ಈ ಮುದ್ರೆಗಳನ್ನು ಬೆಂಕಿಯಲ್ಲಿ ಕಾಯಿಸಿ ದೇಹದ ಮೇಲೆ ಒತ್ತಲಾಗುತ್ತೆ. ಇಂದು ಎಲ್ಲ ಮಾಧ್ವ ಮಠಾಧೀಶರು ಕೂಡ ಈ ಕಾಯಕವನ್ನು ನಡೆಸ್ತಾರೆ. ಅಂದರೆ ತಪ್ತ ಮುದ್ರ ಧಾರಣೆಯನ್ನು ಮಾಡ್ತಾರೆ. ಇಲ್ಲಿ ಯತಿಗಳು ವಿಶೇಷವಾಗಿ ಈ ದಿನ ಬೆಳಿಗ್ಗೆ ಸಂಸ್ಥಾನ ಪೂಜೆಯನ್ನು ನೆರವೇರಿಸ್ತಾರೆ. ಇದೇ ವೇಳೆ ಶ್ರೀ ಸುದರ್ಶನ ಹೋಮ ನಡೆಯುತ್ತೆ. ಪೂರ್ಣಾಹುತಿಯ ನಂತರ ಗುರುಗಳು ತಾಮ್ರದಿಂದ ತಯಾರು ಮಾಡಿದಂತಹ ಈ ಮುದ್ರೆಗಳನ್ನು ಅದೇ ಅಗ್ನಿಯಲ್ಲಿ ಕಾಯಿಸಿ ಸ್ವಯಂ ಮುದ್ರಾಧಾರಣೆಯನ್ನು ಮಾಡಿಕೊಳ್ತಾರೆ. ನಂತರ ಶಿಷ್ಯರಾದಿಯಾಗಿ ಎಲ್ಲರಿಗೂ ಕೂಡ ಮುದ್ರೆಯನ್ನು ಹಾಕುವಂಥ ಸಂಪ್ರದಾಯ ಇದೆ. ಹಾಗಾಗಿ ಶ್ರೀಹರಿಯ ಲಾಂಛನಗಳನ್ನು ಭುಜಗಳ ಮೇಲೆ ಧರಿಸಲಿಕ್ಕೆ ಯಾವುದೇ ಜಾತಿ ಮತಗಳ ಹಂಗಿರಲ್ಲ. ಶ್ರದ್ಧಾಳುಗಳು ಯಾರು ಬೇಕಾದರೂ ಕೂಡ ಈ ಮುದ್ರೆಯನ್ನು ಹಾಕಿಸ್ಕೊಳ್ಬೋದು ಅನ್ನುವಂಥ ಒಂದು ಸಂಪ್ರದಾಯ ಇದೆ. ಇಲ್ಲಿ ಈ ತಪ್ತ ಮುದ್ರಾ ಧಾರಣೆಗೆ ಧಾರ್ಮಿಕ ಆಚರಣೆಯ ಜೊತೆ ವೈಜ್ಞಾನಿಕ ಕಾರಣವೂ ಕೂಡ ಇದೆ. ಏನಂದರೆ ಆಷಾಢ ಬಂತು ಅಂತ ಹೇಳಿದ್ರೆ ಮಳೆಗಾಲ, ವಿಪರೀತ ಮಳೆ, ಸದಾ ಎಡೆಬಿಡದೆ ಸುರಿಯುವಂತಹ ಮಳೆ ಜನರನ್ನು ರೋಗಗಳಿಂದ ಬಾಧಿಸ್ತಾ ಇರುತ್ತೆ.
ಮಳೆಯ ಶೀತದಿಂದ ಹಲವಾರು ರೋಗಗಳು ಕೂಡ ಬರುವಂಥದ್ದು ಇದೆ. ಬೆಂಕಿಯಲ್ಲಿ ಕಾಯಿಸಿದಂತಹ ಈ ತಾಮ್ರದ ಲೋಹದಿಂದ ದೇಹದ ಮೇಲೆ ಸೂಕ್ತ ಸ್ಥಳದಲ್ಲಿ ಮುದ್ರೆಯನ್ನು ಹಾಕಿಸಿಕೊಂಡ್ರೆ ಕೆಲವು ರೋಗಗಳನ್ನು ನಿಯಂತ್ರಿಸಬಹುದು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಹಿಂದಿನ ದಿನಗಳಲ್ಲಿ ಗೋವುಗಳಿಗೆ ಕಾಯಿಲೆ ಬಂದರೆ ಬೆಂಕಿಯಲ್ಲಿ ಕಾಯಿಸಿದಂತಹ ತಾಮ್ರದ ಟಸ್ಸೆಯಿಂದ ಚುಟುಕಿಯನ್ನು ಹಾಕ್ತಾಯಿದ್ರು. ಅದು ತಮಗೂ ಗೊತ್ತಿದೆ. ಆ ಕಾಲದಲ್ಲಿ ಇದ್ದಂತಹದ್ದು ಈಗಲೂ ಕೂಡ ಅದು ಮುಂದುವರಿತಾ ಇದೆ. ವಿಜ್ಞಾನ ಇದನ್ನು ಸರಿ ಅಂತ ಹೇಳಿ ಸಾಬೀತುಪಡಿಸಿದೆ. ಅದಕ್ಕಾಗಿಯೇ ತಪ್ತ ಮುದ್ರ ಧಾರಣೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದು ಇದೆ. ಇಲ್ಲಿ ತಪ್ತ ಮುದ್ರ ಧಾರಣೆ ಯಾರು ಬೇಕಾದರೂ ಮಾಡಿಸ್ಕೊಳ್ಬೋದು ಅನ್ನುವಂಥ ಸಂಪ್ರದಾಯ ಈಗಲೂ ಕೂಡ ಮುಂದುವರಿಯುವಂಥದ್ದು ಈ ಕಾರಣಕ್ಕಾಗಿಯೇ. ಇನ್ನು ಈ ದಿನದಿಂದ ವಿಷ್ಣು 4 ತಿಂಗಳುಗಳ ಕಾಲ ಶಯನೋತ್ಸವವನ್ನು ನಡೆಸುವಂಥದ್ದು. ಆದ್ದರಿಂದಲೇ ಇದನ್ನು ಶಯನಿ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಮಹಾವಿಷ್ಣುವನ್ನು ಪೂಜೆ ಮಾಡಿ ಯೋಗ ನಿದ್ರೆಯಲ್ಲಿ ತೊಡಗುವಂತೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು. ಹಾಗಾಗಿನೇ ಈ ಆಚರಣೆ ಹೆಚ್ಚಾಗಿ ಕರಾವಳಿ ಭಾಗದಲ್ಲಿ ಕಂಡುಬರುತ್ತೆ. ಅದರಲ್ಲೂ ಈ ದಿನ ಗರ್ಭಗುಡಿಯಲ್ಲಿ ದೇವರ ಉತ್ಸವ ಮೂರ್ತಿಗಳನ್ನು ಪೂಜೆ ಮಾಡಿ ಅಲ್ಲಿಂದ ಹೊರತೆರೆಯಲ್ಲ, ಅಂದರೆ ಉತ್ಸವಾದಿಗಳನ್ನು ಆಚರಣೆ ಮಾಡಲ್ಲ. ಇನ್ನು ಕಾರ್ತೀಕ ಮಾಸದ ಉತ್ಥಾನ ದ್ವಾದಶಿಯ ದಿನ ಪ್ರಬೋಧೋತ್ಸವವನ್ನು ನಡೆಸಿ ಮಹಾವಿಷ್ಣುವನ್ನು ಯೋಗ ನಿದ್ರೆಯಿಂದ ಎಚ್ಚರಗೊಳಿಸ್ತಾರೆ, ಅಂದರೆ ಎಬ್ಬಿಸ್ತಾರೆ. ಹಾಗಾಗಿನೇ ಈ ದಿನದಿಂದ ವಿಷ್ಣು ನಿದ್ರಿಸುವಂತಹ ಸಮಯ. ಇನ್ನು ಈ ದಿನದಿಂದ 4 ತಿಂಗಳುಗಳ ಕಾಲ ಆಚರಿಸುವಂಥ ವ್ರತ ಏನಿದೆ ಇದನ್ನು ಚಾತುರ್ಮಾಸ್ಯ ಅಂತೇಳಿ ಕರೆಯುವಂಥದ್ದು ಇದೆ. ಈ ಚಾತುರ್ಮಾಸ್ಯ ವ್ರತವನ್ನು ಯತಿಗಳು ಹಾಗೂ ಆಚಾರ್ಯರು ಆಚರಣೆ ಮಾಡುವಂಥದ್ದಿದೆ. ಹಾಗೆ ಕೆಲವು ಗೃಹಸ್ಥರು ಕೂಡ ಈ ವ್ರತವನ್ನು ಹಿಡಿಯುವಂಥದ್ದು ಕೂಡ ಇದೆ. ಅಂದರೆ ಈ 4 ತಿಂಗಳುಗಳ ಕಾಲ ಬಹಳ ವಿಶೇಷವಾದಂತಹ ಒಂದು ಆಹಾರ ಪದ್ಧತಿಯನ್ನು ಅನುಸರಣೆ ಮಾಡ್ತಾರೆ. ಇಲ್ಲಿ ಒಂದೊಂದು ತಿಂಗಳು ಒಂದೊಂದು ವ್ರತವನ್ನು ಆಚರಿಸಬೇಕು. ಈ 4 ತಿಂಗಳುಗಳು ಕೂಡ ಮಳೆಗಾಲದಿಂದ ಕೂಡಿರುವಂಥದ್ದು. ಆಷಾಢ ಮತ್ತು ಶ್ರಾವಣ ಮಾಸದಲ್ಲಿ ಗ್ರೀಷ್ಮ ಮತ್ತು ವರ್ಷ ಋತುಗಳ ಸಮಾಗಮ ಆಗುವಂಥದ್ದು. ಈ ವೇಳೆ ಮಳೆ ಹೆಚ್ಚಾಗಿರುತ್ತೆ. ಪುರಾತನ ಕಾಲದಲ್ಲಿ ಮನೆ ಮಠಗಳಿಂದ ಹೊರಗೆ ಕಾಲಿಡಲಾಗದಷ್ಟು ಮಳೆ ಇರುತ್ತೆ. ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇರುವಂಥ ಸಂದರ್ಭ ಇತ್ತು. ಹಾಗಾಗಿನೇ ಯತಿಗಳ ಸಂಚಾರಕ್ಕೆ ಇದು ಅಡ್ಡಿಯಾಗ್ತಾ ಇತ್ತು. ಇದಲ್ಲದೆ ಈ ಮಳೆಗಾಲದಲ್ಲಿ ಸಣ್ಣ ಕ್ರಿಮಿಕೀಟಗಳ ಉತ್ಪತ್ತಿಯೂ ಕೂಡ ಹೆಚ್ಚಾಗಿರುತ್ತೆ. ಹೊರಗೆ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಯತಿಗಳು ಕಾಲಿಗೆ ಹಾಕಿಕೊಳ್ತಾ ಇದ್ದಂತಹ ಮರದ ಹಾವುಗೆ, ಅಂದರೆ ಈ ಪಾದುಕೆ ಅಂತ ಹೇಳ್ತಾರೆ, ಅದಕ್ಕೆ ಸಿಕ್ಕಂತಹ ಕೀಟಗಳು ಸಾಯುವ ಸಾಧ್ಯತೆ ಹೆಚ್ಚಾಗಿರ್ತಾ ಇತ್ತು. ಹಾಗೆ ಈ ಹೆಚ್ಚು ಮಳೆಯಿಂದ ಹೊರಗೆ ಪ್ರವಾಸ ಮಾಡಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿನೇ ಇಲ್ಲಿ ಅಹಿಂಸೆಯೇ ಪರಮಧರ್ಮ ಅಂತ ಹೇಳಿ ಅನುಸರಣೆ ಮಾಡ್ತಾ ಇದ್ದಂತಹ ಯತಿಗಳು ಕೀಟಗಳ ಸಾವಿಗೆ ಕಾರಣರಾಗ್ತಾ ಇದ್ರು. ಅದಕ್ಕಾಗಿಯೇ ಹೊರಗೆ ಸಂಚಾರ ಮಾಡ್ತಾ ಇರಲಿಲ್ಲ. ಹಾಗಾಗಿನೇ ಇಲ್ಲಿ ಹಿಂದೂ ಧರ್ಮ ಅಲ್ಲ, ಬೌದ್ಧ ಧರ್ಮ, ಜೈನ ಧರ್ಮದ ಯತಿಗಳೂ ಸೇರಿದಂತೆ ಈ ನಿಯಮವನ್ನು ಪರಿಪಾಲನೆ ಮಾಡುವಂಥದ್ದು ಇದೆ. ಅದಕ್ಕಾಗಿಯೇ ಇಲ್ಲಿ ಪುಣ್ಯ ಸಂಚಯನ ಮಾಡುವಂಥ ಈ ಸಂದರ್ಭದಲ್ಲಿ ಯತಿಗಳು ಒಂದೇ ಕಡೆ ನೆಲೆಸ್ತಾ ಇದ್ರು. ಅಲ್ಲೇ ಅವರು ಬಿಡಾರವನ್ನು ಹೂಡ್ತಾ ಇದ್ರು. ಅವರು ಇದ್ದ ಕಡೆಯಲ್ಲೇ ದೇವರ ಪೂಜಾದಿಗಳನ್ನು ಮುಂದುವರಿಸ್ತಾ ಇದ್ರು. ಇಲ್ಲಿ ದಕ್ಷಿಣಾಯನದ ಪುಣ್ಯಕಾಲ ಕೂಡ್ತಾ ಇದ್ದಂತಹ ಒಂದು ಸಂದರ್ಭ ಕೂಡ. ಹಾಗಾಗಿ ಯತಿಗಳು ಒಂದೆಡೆ ವ್ರತಕ್ಕೆ ಕೂರ್ತಾ ಇದ್ರು. ಇನ್ನು ಇವರ ಶಿಷ್ಯರು ಶ್ರದ್ಧಾವಂತರಾದ ಕಾರಣ ಗುರುಗಳ ಮಾರ್ಗವನ್ನು ಅನುಸರಣೆ ಮಾಡಿ ಅವರು ಕೂಡ ವ್ರತಾದಿಗಳನ್ನು ಮುಂದುವರಿಸ್ತಾ ಇದ್ರು. ಹಾಗಾಗಿ ಈ ಚಾತುರ್ಮಾಸ ಅಂದಿನಿಂದ ಇಂದಿನವರೆಗೂ ಕೂಡ ಆಚರಣೆಗೆ ಬಂದಿರುವಂಥ ಒಂದು ಸಂಪ್ರದಾಯದ ವಿಧಾನ. ಇನ್ನು ಬಂಧುಗಳೇ, ಈ ದೇವಶಯನಿ ಏಕಾದಶಿಯ ಮಹತ್ವದ ಬಗ್ಗೆ ತಮಗೆ ಗೊತ್ತಿದೆ. ಇಲ್ಲಿ ದೇವಶಯನಿ ಅಂತ ಹೇಳಿದ್ರೆ, ಇಲ್ಲಿ ದೇವ ಅಂತ ಹೇಳಿದ್ರೆ ದೇವರು, ಶಯನಿ ಅಂತ ಹೇಳಿದ್ರೆ ಮಲಗುವುದು ಅನ್ನುವಂಥ ಒಂದು ಅರ್ಥ. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿ ವಿಷ್ಣು ದೇವರನ್ನ ಪೂಜೆ ಮಾಡುವಂಥದ್ದು, ಹಾಗೆ ವಿಷ್ಣುವನ್ನ ಶಯನೋತ್ಸವ ಮಾಡುವಂಥ ಸಂದರ್ಭ ಇದು. ಹಾಗಾಗಿನೇ ಈ ಶುಭ ದಿನ ವಿಷ್ಣು ಕ್ಷೀರಸಾಗರದಲ್ಲಿ 4 ತಿಂಗಳುಗಳ ಕಾಲ ಯೋಗ ನಿದ್ರೆಗೆ ಜಾರ್ತಾರೆ. ಮತ್ತೆ ಕಾರ್ತೀಕ ಮಾಸದ ಪ್ರಬೋಧಿನಿ ಏಕಾದಶಿ ಎಂದು ಎಚ್ಚರಗೊಳ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಈ 4 ತಿಂಗಳುಗಳ ಕಾಲ ನಿದ್ರೆಗೆ ಜಾರುವಂತಹ ಈ ತಿಂಗಳೇನಿದೆ ಇದನ್ನೇ ಚಾತುರ್ಮಾಸ ಅಂತ ಹೇಳಿ ಕರೆಯುವಂಥದ್ದು. ಈ ಸಮಯದಲ್ಲಿ ಯಾವುದೇ ಶುಭವಾದಂತಹ ಮಂಗಳಕರವಾದಂತಹ ಕಾರ್ಯಗಳನ್ನು ಮಾಡಬಾರದು ಅನ್ನುವಂಥದ್ದು ಧರ್ಮಶಾಸ್ತ್ರದಲ್ಲಿದೆ. ಹಾಗೆ ಭಗವಂತನ ಪೂಜೆ, ಪುನಸ್ಕಾರ, ಉಪವಾಸ ಇತ್ಯಾದಿಗಳನ್ನು ಮಾಡಿ ದೇವರ ಕಾರ್ಯದಲ್ಲಿ ಮಾತ್ರ ತೊಡಗಿಸ್ಕೊಳ್ಬೇಕು ಅನ್ನುವಂಥದ್ದು ಈ ಏಕಾದಶಿಯ ವಿಚಾರ. ಹಾಗೆ ಈ ದೇವಶಯನಿ ಏಕಾದಶಿಯನ್ನ
ಹರಿಶಯನಿ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದು ಇದೆ. ಕೆಲವರು ಇದನ್ನೇ ಪದ್ಮ ಏಕಾದಶಿ ಅಂತ ಹೇಳಿ ಕೂಡ ಕರೆಯುವಂಥದ್ದು. ಇಲ್ಲಿ ದೇವಶಯನಿ ಏಕಾದಶಿ ಸನಾತನ ಧರ್ಮದಲ್ಲಿ ಅಪಾರವಾದಂತಹ ಮಹತ್ವವನ್ನು ಹೊಂದಿರುವಂತಹ ಏಕಾದಶಿ ಇದು. ಹಾಗೆ ಯಾರು ಈ ದಿನ ವಿಷ್ಣುವನ್ನು ಸ್ಮರಣೆ ಮಾಡ್ತಾರೆ, ಯಾರು ವಿಷ್ಣುವನ್ನು ಪೂಜೆ ಮಾಡ್ತಾರೆ, ಯಾರು ವಿಷ್ಣುವನ್ನು ದರ್ಶನ ಮಾಡ್ತಾರೆ ಅಂಥವರು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡ್ಕೊಳ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಎಲ್ಲ ರೀತಿಯ ಪಾಪಗಳಿಂದ ಮುಕ್ತಿ ಸಿಕ್ಕತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಆದ್ದರಿಂದಲೇ ಈ ದಿನ ವಿಷ್ಣು ಭಗವಾನರನ್ನು ಸ್ಮರಣೆ ಮಾಡುವಂಥದ್ದು ಇದೆ. ಅದರಲ್ಲೂ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂಥ ಮಂತ್ರವನ್ನು ನಿರಂತರವಾಗಿ ಜಪ ಮಾಡೋದ್ರಿಂದ ಎಲ್ಲ ರೀತಿಯ ಭಯಗಳು, ರೋಗಗಳು, ದೋಷಗಳು ದೂರವಾಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಇದನ್ನು ಹಲವಾರು ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಿರುವಂಥ ವಿಚಾರ. ಆದ್ದರಿಂದ ಈ ದಿನ ಶ್ರದ್ಧಾ ಭಕ್ತಿಯಿಂದ ಉಪವಾಸವನ್ನು ಹಾಗೆ ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದು. ಇಲ್ಲಿ ಪುರಾಣಗಳ ಪ್ರಕಾರ ಈ ದೇವಶಯನಿ ಏಕಾದಶಿಯ ಕಥೆ ಬಹಳ ವಿಶೇಷವಾಗಿ ಉಲ್ಲೇಖಿಸಲ್ಪಟ್ಟಿರುವಂಥದ್ದು. ಸೂರ್ಯವಂಶದಲ್ಲಿ ಮಾಂಧಾತ ಅನ್ನುವಂಥ ಒಬ್ಬ ರಾಜ ಇದ್ದ. ದಕ್ಷ ರಾಜ. ಅವನು ಪ್ರಜೆಗಳನ್ನು ಮಕ್ಕಳಂತೆ ನೋಡ್ಕೊಳ್ತಾ ಇದ್ದ. ಆತನ ರಾಜ್ಯದಲ್ಲಿ ಸುಭಿಕ್ಷತೆ ಇತ್ತು. ಎಲ್ಲರೂ ಸುಖ ಸಂತೋಷದಿಂದ ಇತ್ತು. ಶ್ರೀಮಂತಿಕೆ ಮತ್ತು ಸಮೃದ್ಧಿಯಿಂದ ಕೂಡಿದ್ದಂತಹ ರಾಜ್ಯ ಅದು. ಒಮ್ಮೆ ರಾಜ ಮಾಂಧಾತನ ರಾಜ್ಯದಲ್ಲಿ 3 ವರ್ಷಗಳು ಮಳೆಯಾಗಲ್ಲ. ಬರಗಾಲದ ಪರಿಸ್ಥಿತಿ ಬಂದೊದಗತ್ತೆ. ಇದರಿಂದ ಯಾವುದೇ ಬೆಳೆಗಳಿಲ್ಲದೆ ರಾಜ್ಯದಲ್ಲಿ ಆಹಾರ ಧಾನ್ಯಗಳ ದಾಸ್ತಾನು ಖಾಲಿಯಾಗ್ಬಿಡುತ್ತೆ. ಜನರು ಬಡವರಾಗ್ತಾರೆ. ಹಸಿವಿನಿಂದ ನರಳುವಂಥ ಒಂದು ಪರಿಸ್ಥಿತಿ ಎದುರಾಗತ್ತೆ. ಪ್ರಜೆಗಳ ಈ ಪರಿಸ್ಥಿತಿ ರಾಜನಿಗೆ ತುಂಬ ದುಃಖವನ್ನು ತರುತ್ತೆ, ನೋವನ್ನು ತರುತ್ತೆ. ಆಗ ತನ್ನ ಪ್ರಜೆಗಳನ್ನು ಸಮಾಧಾನಪಡಿಸಿ ಶೀಘ್ರದಲ್ಲೇ ಇದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಳುವಂತಹ ಭರವಸೆಯನ್ನು ನೀಡಿ ಪರಿಹಾರಕ್ಕಾಗಿ ಋಷಿ ಮುನಿಗಳನ್ನು ಹುಡುಕ್ಲಿಕ್ಕೆ ಹೊರಡ್ತಾನೆ ರಾಜ ಮಾಂಧಾತ. ಹುಡುಕಾಟದಲ್ಲಿ ಕಾಡುಗಳಲ್ಲಿ ಅಲಿತಾ ಇರುವಂತಹ ಸಂದರ್ಭದಲ್ಲಿ ರಾಜ ಆಂಗಿರಸ ಅನ್ನುವಂಥ ಮಹಾನ್ ಋಷಿಯನ್ನು ಭೇಟಿಯಾಗ್ತಾನೆ. ಆಗ ಆ ಋಷಿವರ್ಯರ ಮುಂದೆ ತಲೆಬಾಗಿ ರಾಜ್ಯದಲ್ಲಿ ಉಂಟಾಗಿರುವಂತಹ ಬರಗಾಲದ ಪರಿಸ್ಥಿತಿಯನ್ನು ನಿವಾರಣೆ ಮಾಡಲಿಕ್ಕೆ ಏನಾದರೂ ಒಂದು ಪರಿಹಾರವನ್ನು ಹೇಳಿಕೊಡಿ ಅಂತ ಹೇಳಿ ಆ ಋಷಿಗಳಲ್ಲಿ ಭಿನ್ನವಿಸ್ಕೊಳ್ತಾನೆ. ಆಗ ಆಂಗಿರಸ ಋಷಿಗಳು ಈ ಬಿಕ್ಕಟ್ಟನ್ನು ನಿವಾರಣೆ ಮಾಡಬೇಕು, ಇದರಿಂದ ಅಂದರೆ ಈ ಸಮಸ್ಯೆಯಿಂದ ಹೊರಬರಬೇಕು ಅಂತ ಹೇಳಿದ್ರೆ ಆಷಾಢ ಶುಕ್ಲ ಏಕಾದಶಿಯ ದಿನ ದೇವಶಯನಿ ಉಪವಾಸವನ್ನು ಕ್ರಮಬದ್ಧವಾಗಿ ಆಚರಣೆ ಮಾಡು ಅಂತ ಹೇಳಿ ಸಲಹೆಯನ್ನು ಕೊಡ್ತಾರೆ. ಅದರ ಪುಣ್ಯದ ಫಲವಾದಂತಹ ನಿನ್ನ ರಾಜ್ಯದಲ್ಲಿ ಮಳೆಯಾಗುತ್ತೆ, ಜನರು ಸಮೃದ್ಧಿಯಿಂದ ಸುಖದಿಂದ ಇರ್ತಾರೆ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿ ಕಳಿಸ್ತಾರೆ. ಹಾಗಾಗಿ ಆಹಾರದ ಬಿಕ್ಕಟ್ಟನ್ನು ಕೊನೆಗಾಣಿಸಬೇಕು, ರಾಜ್ಯದ ಪ್ರತಿಯೊಬ್ಬರೂ ಕೂಡ ಉಪವಾಸವನ್ನು ಮಾಡಿ ಅಪಾರವಾಗಿ ವಿಷ್ಣುವಿನ ಕೃಪೆಗೆ ಪಾತ್ರರಾಗಬೇಕು ಅನ್ನುವಂಥ ವಿಚಾರವನ್ನು ಮನಸ್ಸಿನಲ್ಲಿಟ್ಕೊಂಡು ರಾಜ ವಾಪಸ್ಸು ರಾಜ್ಯಕ್ಕೆ ಬಂದು ಪ್ರಜೆಗಳಿಗೆ ಈ ವಿಚಾರವನ್ನು ತಿಳಿಸ್ತಾನೆ. ಹಾಗೆ ಋಷಿಯ ಸಲಹೆಯನ್ನು ಅನುಸರಿಸಿ ರಾಜ ದೇವಶಯನಿ ಏಕಾದಶಿಯನ್ನು ಆಚರಣೆ ಮಾಡ್ತಾನೆ. ಪ್ರಜೆಗಳು ಕೂಡ ರಾಜನ ಜೊತೆ ಉಪವಾಸ ವ್ರತವನ್ನು ಕೈಗೊಳ್ತಾರೆ. ಹಾಗಾಗಿ ಏಕಾದಶಿಯ ವ್ರತವನ್ನು ವಿಧಿವತ್ತಾಗಿ ಆಚರಣೆ ಮಾಡ್ತಾರೆ. ಇಡೀ ವ್ರತದ ಫಲವಾಗಿ ಬಹುಬೇಗನೆ ಮಳೆ ಬಂದು ಬರಗಾಲ ನಿವಾರಣೆಯಾಗತ್ತೆ. ಆ ರಾಜ್ಯವು ತನ್ನ ಕಳೆದು ಹೋದಂತಹ ವೈಭವವನ್ನು ಮತ್ತೆ ಮರಳಿ ಪಡ್ಕೊಳ್ಳುತ್ತೆ. ಹಾಗೆ ಸಮೃದ್ಧವಾದ ಮಳೆ ಬೆಳೆಗಳಾಗುತ್ತೆ. ಇದರ ಪರಿಣಾಮವಾಗಿ ಪ್ರಜೆಗಳು ನೆಮ್ಮದಿಯ ಜೀವನವನ್ನು ಸಾಗಿಸ್ತಾರೆ. ಹಾಗಾಗಿನೇ ಇಲ್ಲಿ ಸಾಮ್ರಾಜ್ಯಕ್ಕೆ ಸಮೃದ್ಧಿಯನ್ನು ತಂದುಕೊಂಡಂತಹ ಈ ವಿಷ್ಣುವಿನ ಅನುಗ್ರಹವನ್ನು ಸದಾಕಾಲ ಸ್ಮರಿಸಲಿಕ್ಕಾಗಿ ಅವರು ಏಕಾದಶಿಯ ವ್ರತವನ್ನು ಮುಂದುವರಿಸ್ತಾರೆ. ಹಾಗೆ ಪ್ರತಿ ತಿಂಗಳಲ್ಲೂ ಬರುವಂತಹ ಏಕಾದಶಿಯ ವ್ರತವನ್ನು ಕಟ್ಟುನಿಟ್ಟಾಗಿ ಪರಿಪಾಲನೆ ಮಾಡಿ ಆ ರಾಜ್ಯವನ್ನು ಮತ್ತಷ್ಟು ಸುಭಿಕ್ಷತೆಯ ಕಡೆಗೆ ಕೊಂಡೊಯ್ತಾರೆ. ಹಾಗಾಗಿನೇ ಯಾರು ಏಕಾದಶಿಯ ದಿನ ಉಪವಾಸವನ್ನು ಮಾಡಿ ವಿಷ್ಣುವನ್ನ ಸ್ಮರಣೆ ಮಾಡ್ತಾರೆ, ಭಕ್ತಿಯಿಂದ ಆರಾಧನೆ ಮಾಡ್ತಾರೆ, ಅಂಥವರಿಗೆ ಎಲ್ಲ ರೀತಿಯ ಸಂಕಷ್ಟಗಳು ಕೂಡ ನಿವಾರಣೆಯಾಗಿ ಸುಖ, ಶಾಂತಿ, ಸಮೃದ್ಧಿ, ಆರೋಗ್ಯದ ಬದುಕನ್ನು ಕಾಣ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ತಾವು ಕೂಡ ಈ ದಿನದ ಏಕಾದಶಿಯ ವ್ರತದಲ್ಲಿ ಪಾಲ್ಗೊಳ್ಳಿ. ವಿಷ್ಣು ತತ್ವ ಇರುವಂತಹ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ. ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ನಿಮಗೆ ಉತ್ತರೋತ್ತರವಾಗಿ ವಿಷ್ಣು ಅಭಿವೃದ್ಧಿಯನ್ನ ದಯಪಾಲಿಸ್ತಾನೆ. ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ. ನೀವು ಹಿಡಿದಂತಹ ಕೆಲಸ ಕಾರ್ಯಗಳು ಕೂಡ ಯಶಸ್ವಿಯಾಗತ್ತೆ. ನಿಮ್ಮ ಜೀವನ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ
ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಅದರಲ್ಲೂ ಈ ದಿನ ಶುಭ ಫಲಗಳನ್ನು ನಿಮ್ಮ ಚಟುವಟಿಕೆಗಳಿಂದ ಪಡ್ಕೊಳ್ಳುವಂಥ ದಿನ. ಹಾಗೆ ಈ ದಿನ ಹೊಸ ವಸ್ತುವನ್ನು ಪಡ್ಕೊಳ್ತೀರಿ, ಇಲ್ಲ ಹೊಸದಾಗಿ ಒಂದು ಲಾಭವನ್ನು ಪಡ್ಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಪ್ರಗತಿ ಇರುತ್ತೆ ಈ ದಿನದಲ್ಲಿ. ಹಾಗೆ ಒಂದು ಸೇವಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಕೂಡ ಇದೆ. ನಿಮ್ಮ ಒಂದು ಮನಸ್ಸಿನ ಶಾಂತಿಗಾಗಿ, ಸಮಾಧಾನಕ್ಕಾಗಿ ಈ ದಿನ ಒಂದು ಆಧ್ಯಾತ್ಮಿಕ ವಿಚಾರದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನದಲ್ಲಿ ಮನೆಯಲ್ಲಿ ನಿಮ್ಮ ಒಂದು ವ್ಯವಹಾರಗಳಿಗೆ ಪೂರ್ಣವಾದಂತಹ ಸಹಕಾರ ಸಿಕ್ಕತ್ತೆ. ನಿಮ್ಮ ಕುಟುಂಬಸ್ಥರು, ಅದರಲ್ಲೂ ನಿಮ್ಮ ಪ್ರೀತಿ ಪಾತ್ರರು ನಿಮಗಾಗಿ ಈ ದಿನ ಅವರ ಒಂದು ಸೇವೆಯನ್ನು ತಲುಪಿಸುವಂಥದ್ದು. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಜೊತೆಗೆ ಕೈ ಜೋಡಿಸುವಂಥವರು ಯಾರಾದರೂ ಒಬ್ಬರು ನಿಮ್ಮ ಕುಟುಂಬದಿಂದ ಇದ್ದೇ ಇರ್ತಾರೆ. ಮನೆ ಗೆದ್ದು ಮಾರು ಗೆಲ್ಲು ಅಂತ ಹೇಳುವಂಥದ್ದು. ಹಾಗಾಗಿ ಕುಟುಂಬಸ್ಥರ ಪೂರ್ಣವಾದ ವಿಶ್ವಾಸವನ್ನು ಪಡ್ಕೊಂಡು ಈ ದಿನದ ಕೆಲಸ ಕಾರ್ಯಗಳಿಗೆ ಕೈ ಹಾಕ್ತೀರಿ. ಇದು ಯಶಸ್ಸನ್ನು ತರುವಂಥ ಸಂದರ್ಭ. ಹಾಗೆ ಈ ದಿನದಲ್ಲಿ ಮನೆಯ ವಾತಾವರಣ ತುಂಬ ಸಂತೋಷವಾಗಿರುತ್ತೆ. ಅದಕ್ಕಾಗಿಯೇ ಈ ದಿನ ಇನ್ನೂ ಸ್ವಲ್ಪ ಹೆಚ್ಚಿನ ಉತ್ಸಾಹದಿಂದ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಆತ್ಮವಿಶ್ವಾಸ ಮನಸ್ಸಿನಲ್ಲಿ ಮೂಡುತ್ತೆ. ಹಾಗೆ ವೃತ್ತಿಪರ ವ್ಯವಹಾರಗಳು ಕೂಡ ಅನುಕೂಲಕರವಾಗಿರುತ್ತೆ. ನಿಮಗೆ ಬರಬೇಕಾದಂತಹ ಬಾಕಿ ಹಣ ಈ ದಿನ ಬರುವಂತಹ ಸೂಚನೆಗಳು ಇದೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಇದ್ದಂತಹ ಸಮಸ್ಯೆಗಳು ಕೂಡ ನಿವಾರಣೆಯಾಗತ್ತೆ. ಹಾಗೆ ಯಾವುದೇ ಒಂದು ಕೆಲಸ ಕಾರ್ಯಗಳಿರಲಿ, ಸ್ವಲ್ಪ ಸಂಯಮದಿಂದ ಈ ದಿನ ಅದನ್ನು ಕೈಗೆತ್ತಿಕೊಳ್ಳುವಂಥದ್ದು, ಅದನ್ನು ಮುಂದುವರಿಸುವಂಥದ್ದನ್ನು ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಒಟ್ಟಾರೆ ಈ ದಿನದ ವ್ಯವಹಾರಗಳಲ್ಲಿ ಎಚ್ಚರಿಕೆಯ ಜೊತೆಗೆ ಸ್ವಲ್ಪ ಸಂಯಮ ಬೇಕು, ಶಾಂತಿ ಜೊತೆಗೆ ನೆಮ್ಮದಿ ಇರಬೇಕು. ಅದಕ್ಕಾಗಿಯೇ ಭಗವಂತನ ಆರಾಧನೆ ಮಾಡಿ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೂ ಕೂಡ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಶ್ರಮಶೀಲತೆ ಜಾಸ್ತಿ ಆಗುತ್ತೆ. ಅಂದರೆ ಕಷ್ಟಪಟ್ಟು ಕೆಲಸವನ್ನು ಮುಂದುವರಿಸ್ತೀರಿ. ಇದರಿಂದ ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ಚಟುವಟಿಕೆಯಲ್ಲಿ ನಿರೀಕ್ಷಿತ ಲಾಭವನ್ನು ಪಡ್ಕೊಳ್ಳುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಹಾಗೆ ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬ ಎಚ್ಚರಿಕೆಯಿಂದ ಮುಂದುವರಿತೀರಿ. ಅಂದರೆ ಈಗಾಗಲೇ ಆಗಿರುವಂಥ ಅನುಭವದ ಆಧಾರದಲ್ಲಿ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸ್ತೀರಿ. ಯಾರನ್ನೂ ಕೂಡ ಬಹಳ ಬೇಗ ನೀವು ಹಚ್ಚಿಕೊಳ್ಳಲ್ಲ, ಅಂದರೆ ಅವರನ್ನು ನಂಬಲ್ಲ. ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ಎಲ್ಲರನ್ನೂ ಕೂಡ ಒಂದು ಪ್ರಶ್ನಾರ್ಥಕವಾಗಿ ನೋಡುವಂಥದ್ದು ಇದೆ. ಏಕೆಂದರೆ ನೀವು ದುಡಿದು ಕಷ್ಟಪಟ್ಟು ಸಂಪಾದನೆ ಮಾಡಿರುವಂಥ ಹಣ ನಿಮಗೆ ವ್ಯರ್ಥವಾಗಬಾರ್ದು. ಅದಕ್ಕಾಗಿಯೇ ಬಹಳ ಎಚ್ಚರಿಕೆಯ ನಡೆ ನಿಮ್ಮದಾಗಿರುತ್ತೆ. ಇನ್ನು ಈ ದಿನದಲ್ಲಿ ಕೆಲವೊಂದು ಹೊಸ ಯೋಜನೆಗಳಲ್ಲಿ ತೊಡಗಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಹಿರಿಯರ ಸಲಹೆ, ಮಾರ್ಗದರ್ಶನ ಪಡ್ಕೊಳ್ಳುವಂಥದ್ದು ತುಂಬ ಸೂಕ್ತ. ಏಕಾಏಕಿ ನೀವೇ ತೀರ್ಮಾನಕ್ಕೆ ಕೈ ಹಾಕಬೇಡಿ. ಇನ್ನು ಈ ದಿನದ ಪರಿಸ್ಥಿತಿಯನ್ನು ಸಕಾರಾತ್ಮಕವಾಗಿ ಎದುರಿಸಿ ಮುಂದುವರೆದರೆ ಜಯ ನಿಮ್ಮದೇ ಆಗುತ್ತೆ. ಹಾಗಾಗಿ ತುಂಬ ಪಾಸಿಟಿವ್ ಥಾಟ್ಸ್ ಅನ್ನುವಂಥದ್ದು ಈ ದಿನ ನಿಮಗೆ ಬೇಕಾಗುತ್ತೆ. ಇನ್ನು ಆ ಥರದ ನಿರ್ಧಾರಗಳನ್ನು ತೆಗೆದುಕೊಂಡು ನಿಮ್ಮ ಕುಟುಂಬಸ್ಥರನ್ನು ಇರುಸು ಮುರುಸಿನ ಒಂದು ಪರಿಸ್ಥಿತಿಗೆ ನೂಕಬೇಡಿ. ಹಾಗಾಗಿನೇ ನೀವು ಯಾವುದೇ ತೀರ್ಮಾನಕ್ಕೆ ಬದ್ಧರಾಗಬೇಕಾದರೆ ಹಿರಿಯರ, ಕುಟುಂಬಸ್ಥರ ಒಂದು ಮಾರ್ಗದರ್ಶನ ಅತಿ ಅಗತ್ಯ ಈ ದಿನ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗಬಹುದು. ಹಾಗೆ ನೀವು ತಾಳ್ಮೆಯನ್ನು ಕಳ್ಕೊಳ್ಳದೆ ನಿಮ್ಮ ಕೆಲಸಗಳನ್ನು ಮುಂದುವರಿಸ್ತಾ ಇರಿ. ಇನ್ನು ದೂರದ ಪ್ರಯಾಣಗಳಿಂದ ವ್ಯರ್ಥ ವೆಚ್ಚಗಳು ಕೂಡ ಹೆಚ್ಚಾಗುವಂಥದ್ದು ಇದೆ. ಇದು ಕೂಡ ಅನಿವಾರ್ಯ ಪರಿಸ್ಥಿತಿ. ಹಾಗಾಗಿನೇ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಲಾಭ ಇರಬೇಕು, ಅನುಕೂಲ ಇರಬೇಕು ಅಂತ ಹೇಳಿದ್ರೆ ತುಂಬ ಪಾಸಿಟಿವ್ ಆಗಿ ಕೆಲಸ ಕಾರ್ಯಗಳನ್ನು ನೀವು ಆರಂಭ ಮಾಡಿ ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನದ ಗ್ರಹಗತಿಗಳು ನಿಮಗೆ ತುಂಬ ಸಂಯಮದಿಂದ, ಅಷ್ಟೇ ಛಲದಿಂದ ಕೆಲಸಗಳನ್ನು ಮುಂದುವರಿಸಬೇಕು ಅನ್ನುವಂಥದ್ದನ್ನು ಸೂಚಿಸ್ತಾ ಇದೆ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ನಿಮ್ಮ ತಪ್ಪು ತಿಳುವಳಿಕೆಗಳು ದೂರ ಆಗುತ್ತೆ. ಹಾಗೆ ಕೆಲವೊಂದು ವ್ಯಕ್ತಿಗಳ ಮೇಲೆ ನೀವು ಇಟ್ಟುಕೊಂಡಿದ್ದಂತಹ ಅಭಿಪ್ರಾಯಗಳು ಕೂಡ ಬದಲಾವಣೆ ಆಗುತ್ತೆ. ಇದೆಲ್ಲವೂ ಕೂಡ ಒಂದು ಪಾಸಿಟಿವ್ ಆಗಿ ಆಗುವಂಥ ಬದಲಾವಣೆಗಳು.
ಇನ್ನು ಈ ದಿನದಲ್ಲಿ ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಮ್ಮ ಸಂಯಮ ಒಟ್ಟಾಗಿ ನಿಮ್ಮನ್ನು ಒಂದು ಕ್ಲಿಷ್ಟಕರವಾದ ಸನ್ನಿವೇಶದಿಂದ ಪಾರು ಮಾಡುತ್ತೆ. ಹಾಗಾಗಿ ಈ ನ್ಯಾರೋ ಎಸ್ಕೇಪ್ ಅಂತಾರಲ್ಲ, ಆ ರೀತಿಯಲ್ಲಿ ಕೆಲವೊಂದು ಸಮಸ್ಯೆಗಳಿಂದ ನೀವು ಪಾರಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಹಣಕಾಸಿನ ವ್ಯವಹಾರಗಳಲ್ಲಿ ಆತುರದ ನಿರ್ಣಯಗಳಿಂದ ದೂರ ಇರಬೇಕು. ಯಾರ ಬಲವಂತಕ್ಕೋ, ಯಾರ ಒತ್ತಡಕ್ಕೋ, ಯಾರ ದಾಕ್ಷಿಣ್ಯಕ್ಕೋ ಮಣಿದು ನೀವು ನಿಮ್ಮಲ್ಲಿರುವಂಥ ಹಣವನ್ನು ಕಳ್ಕೊಳ್ಬೇಡಿ. ಹಾಗಾಗಿ ಈ ಹಣ ಈಗಾಗಲೇ ನಿಮ್ಮ ಕೈಲಿರುವಂಥದ್ದು ಬಹಳ ಅಮೂಲ್ಯ. ಅಷ್ಟನ್ನು ನೀವು ದುಡಿದು ಸಂಪಾದನೆ ಮಾಡಿ ಕೂಡಿಡುವಂಥದ್ದು ಕಷ್ಟದ ಮಾತೆ. ಸದ್ಯಕ್ಕೆ ಅದು ನಿಮಗೆ ಒಲಿದು ಬಂದಿರುವಂಥದ್ದು, ಅದನ್ನು ನೀವು ಸರಿಯಾದ ರೀತಿಯಲ್ಲಿ ರೂಢಿಸ್ಕೊಳ್ಬೇಕು ಅನ್ನುವಂಥ ವಿಚಾರ ಇದೆ. ಹಾಗಾಗಿನೇ ಮುಂದಾಲೋಚನೆಯಿಂದ ಕೆಲಸಗಳನ್ನು ಆರಂಭ ಮಾಡಬೇಕು. ಇನ್ನು ಈ ದಿನದಲ್ಲಿ ನಿಮ್ಮ ಎದುರಿಗೆ ನಿಮ್ಮ ಸ್ನೇಹಿತರೋ ಅಥವಾ ನಿಮ್ಮ ಬಂಧುಗಳೋ ನಿಮಗೆ ತೀರಾ ಬೇಕಾದವರೋ ಎದುರು ನಿಲ್ಲುವಂತಹ ಸಾಧ್ಯತೆ ಇದೆ. ಇಲ್ಲಿ ಒಂದು ಮಾತಿನ ಚಕಮಕಿ ನಡೆಯುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ವಿಶೇಷವಾಗಿ ಈ ದಿನ ಕುಟುಂಬ ಸದಸ್ಯರು ನಿಮ್ಮ ನಿರ್ಣಯಗಳಿಗೆ ಸಂತುಷ್ಟರಾಗಬೇಕು. ಆ ರೀತಿ ಅವರ ಮನಸ್ಸನ್ನು ನೀವು ಒಲಿಸಬೇಕಾಗತ್ತೆ. ಅದಕ್ಕಾಗಿಯೇ ಸಾಧಕ ಬಾಧಕಗಳನ್ನು ತಿಳಿ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಲಭ್ಯ ಅವಕಾಶದಲ್ಲೇ ಕೈಯಲ್ಲಿರುವಂತಹ ಕೆಲಸ ಕಾರ್ಯಗಳನ್ನು ನೀವು ಮೊದಲು ಪೂರೈಸಬೇಕಾಗತ್ತೆ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಈಗಾಗಲೇ ಅರ್ಧಂಬರ್ಧ ಆಗಿರುವಂತಹ ಕೆಲಸ ಕಾರ್ಯಗಳಿಗಿಂತ ಇನ್ನೇನು ಪೂರ್ಣಗೊಳ್ಳಬೇಕು ಅನ್ನುವಂಥ ಹಂತದಲ್ಲಿರುವಂತಹ ಕೆಲಸಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥದ್ದು ಇದೆ. ಹಾಗೆ ಈ ದಿನದ ವ್ಯವಹಾರಗಳನ್ನು, ಅದರಲ್ಲೂ ಹಣಕಾಸಿನ ವ್ಯವಹಾರಗಳನ್ನು ಬಂಧು ಮಿತ್ರರ ಜೊತೆಯಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಅಪರಿಚಿತರ ಜೊತೆಯಲ್ಲೂ ಕೂಡ ಇಂಥ ವ್ಯವಹಾರಗಳು ಬೇಡ. ತೀರಾ ಪರಿಚಯ ಇರುವಂಥವರ ಜೊತೆಯಲ್ಲೂ ಕೂಡ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನದಲ್ಲಿ ಕುಟುಂಬದ ಅವಶ್ಯಕತೆಯ ಕಡೆಗೆ ಹೆಚ್ಚಿನ ಗಮನ ಕೊಡುವಂಥದ್ದು ಕೂಡ ಇರಬೇಕಾಗತ್ತೆ. ಹಾಗಾಗಿ ಕುಟುಂಬಸ್ಥರ ಪ್ರೀತಿ ವಿಶ್ವಾಸಗಳನ್ನು ಗಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಕುಟುಂಬಕ್ಕಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳು ಹೈಲೈಟ್ ಆಗಬೇಕು ಈ ದಿನದಲ್ಲಿ. ಹಾಗೆ ಈ ದಿನ ಹಣಕಾಸಿನ ವ್ಯವಹಾರಗಳಲ್ಲಿ ಆತುರದ ನಿರ್ಣಯದಿಂದ ನೀವು ತುಂಬ ದೂರ ಇರಬೇಕಾಗತ್ತೆ. ವಿರೋಧಿಗಳ ಮೇಲೆ ಒಂದು ಕಣ್ಣನ್ನು ಇಟ್ಟಿರಬೇಕು. ಯಾಕೆಂದರೆ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು, ನಿಮ್ಮ ಶ್ರೇಯಸ್ಸನ್ನು ಅವರು ಬಯಸದೇ ಇರುವಂತಹ ಸಂದರ್ಭಗಳು ಕೂಡ ಇರುತ್ತೆ. ಹಾಗಾಗಿನೇ ಅಂಥವರ ಬಗ್ಗೆ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ಹಣ ಹೂಡುವಿಕೆ ಏನಾದರೂ ಇದ್ದರೆ, ಇನ್ವೆಸ್ಟ್ಮೆಂಟ್ ವಿಚಾರ ಏನಾದರೂ ಇದ್ದರೆ ಆದಷ್ಟು ದೂರ ಇರುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ದಿನದಲ್ಲಿ ನಿರುದ್ಯೋಗಿಗಳಿಗೆ ಅವಕಾಶಗಳು ಸಿಕ್ಕುವಂಥ ಒಂದು ಮುನ್ಸೂಚನೆ ಇರುತ್ತೆ. ಹಾಗಾಗಿ ಅವಕಾಶಗಳು ಅಪರೂಪಕ್ಕೆ ಬರುವಂಥದ್ದು. ಈ ಮುನ್ಸೂಚನೆಗಳು ಕೂಡ ನಿಮಗೆ ಹೇಳಿ ಕೇಳಿ ಬರಲ್ಲ, ಆದರೆ ಆ ಸೂಕ್ಷ್ಮತೆಯನ್ನು ನೀವೇ ತಿಳ್ಕೊಳ್ಬೇಕಾಗತ್ತೆ. ಅದಕ್ಕಾಗಿಯೇ ಈ ದಿನ ನಿಮ್ಮ ಕುಟುಂಬಸ್ಥರ ಬೆಂಬಲ ಪಡ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಇನ್ವಾಲ್ವ್ ಆಗಿ ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ನಿರ್ಣಯಗಳಿಗೆ ಒಪ್ಪಿಕೊಳ್ಳಬೇಕು. ಆ ರೀತಿಯಲ್ಲಿ ನಿಮ್ಮ ಒಂದು ವಿಚಾರಧಾರೆಗಳು ಇರಬೇಕು, ಸ್ಪಷ್ಟವಾಗಿರಬೇಕು, ನೇರವಾಗಿರಬೇಕು, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಭಕ್ತಿಯಿಂದ ಶ್ರೀ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ. ಹಾಗೆ ಸೂರ್ಯನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತುಂಬ ಪ್ರೋತ್ಸಾಹದಾಯಕವಾದಂತಹ ದಿನ. ಅದರಲ್ಲೂ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳು ಸರಾಗವಾಗಿ ಈ ದಿನ ಮುಂದುವರಿಯುವಂಥದ್ದು. ಜೊತೆಗೆ ಕುಟುಂಬದ ಒಳಗೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ಕೂಡ ಬಹಳ ಬೇಗ ಪರಿಶಮನಗೊಳ್ಳುತ್ತೆ. ಹಾಗಾಗಿನೇ ಈ ದಿನ ಪರಿಣಿತರ ಸಲಹೆಯ ಮೇರೆಗೆ ಕೆಲವೊಂದು ಕೆಲಸ ಕಾರ್ಯಗಳನ್ನು ಬಹಳ ಮುತುವರ್ಜಿಯಿಂದ ಮುಂದುವರಿಸ್ತೀರಿ. ಹಾಗೆ ಕುಟುಂಬ ಸದಸ್ಯರ ನಿರ್ಣಯದಂತೆ ನಿಮ್ಮ ಕೆಲಸ ಕಾರ್ಯಗಳು ಕೂಡ ಇರುವಂಥದ್ದು. ಹಾಗಾಗಿ ಈ ದಿನದ ವಿದ್ಯಮಾನಗಳಲ್ಲಿ ನೀವು ಹೆಚ್ಚನ್ನದನ್ನು ನಿರೀಕ್ಷೆ ಮಾಡಬೇಡಿ. ಭಗವಂತ ಏನು ಅನುಗ್ರಹವನ್ನು ಮಾಡ್ತಾನೆ ಅದನ್ನೇ ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಹೇಳಿ ನೀವು ತಿಳ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮಗೆ ಹೊಸ ಹೊಸ ಜವಾಬ್ದಾರಿಗಳು ಬರುವಂಥದ್ದು ಇದೆ. ಆದರೆ ಈ ಕೈಯಲ್ಲಿರುವಂಥ ಜವಾಬ್ದಾರಿಗಳನ್ನು ಬಿಟ್ಟು ಬೇರೊಂದು ಜವಾಬ್ದಾರಿ ಎಲ್ಲೋ ಸಿಕ್ಕತ್ತೆ ಅನ್ನುವಂಥ ವಿಚಾರಕ್ಕೆ ಈ ದಿನ ನೀವು ಒತ್ತಾಯ ಮಾಡಬಾರ್ದು.
ಹಾಗಾಗಿನೇ ಈ ದಿನ ತುಂಬ ಸಂಯಮದಿಂದ, ಶಾಂತಿ ಸಮಾಧಾನದಿಂದ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪಗಳು ಉಂಟಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಆದಷ್ಟು ಅಂಥದ್ದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಕುಟುಂಬ ಸದಸ್ಯರು ಈ ದಿನದಲ್ಲಿ ಕಾನೂನು ಕಟ್ಟಳೆಗಳ ವಿಚಾರದಲ್ಲಿ ನಿಮ್ಮನ್ನು ಎಚ್ಚರಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನದ ವಿದ್ಯಮಾನಗಳು ನಿಮಗೆ ಸ್ವಲ್ಪ ಸಂತೋಷವನ್ನು ತರಬೇಕು, ಹಾಗೆ ಭದ್ರತೆಯನ್ನು ಕೊಡಬೇಕು. ಅದಕ್ಕಾಗಿಯೇ ಈ ದಿನ ಅಲ್ಪ ಸ್ವಲ್ಪ ಶ್ರಮವನ್ನು ಮುಂದುವರಿಸ್ತಾ ಇರಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಪ್ರಯತ್ನವನ್ನು ಹೆಚ್ಚಿಸುವಂತಹ ಒಂದು ಹುರುಪು, ಉತ್ಸಾಹ ಏನಿದೆ, ಅದಕ್ಕಾಗಿ ಭಗವಂತನನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರೆಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಈ ದಿನ ಸಿಕ್ಕಲ್ಲ. ಅದಕ್ಕಾಗಿಯೇ ಮನಸ್ಸು ಒಂದು ರೀತಿಯಲ್ಲಿ ಕಸಿವಿಸಿಯಲ್ಲಿ ಇರುತ್ತೆ, ಹಾಗೆ ಅಸಮಾಧಾನ ಕೂಡ ಇರುವಂಥದ್ದು. ಹಾಗಾಗಿ ಈ ದಿನ ಸಣ್ಣ ತಪ್ಪು ಒಪ್ಪುಗಳನ್ನು ಮಾಡಿದಂಥವರ ಮೇಲೂ ಕೂಡ ಈ ದಿನ ನೀವು ಕೋಪ ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಏನೋ ಒಂದು ರೀತಿಯಲ್ಲಿ ಅಸಮಾಧಾನ ಎಲ್ಲವೂ ಇದೆ, ಆದರೆ ಅನುಭವಿಸಲಿಕ್ಕೆ ಏನೂ ಇಲ್ಲ ಅನ್ನುವಂಥ ಒಂದು ಕೊರತೆ ಇರುವಂಥದ್ದು. ಹಾಗೆ ಈ ದಿನ ಮನೆಯೊಳಗಿರುವಂಥ ಭಿನ್ನಾಭಿಪ್ರಾಯಗಳನ್ನು ಬಹಳ ಬೇಗ ನೀವು ಪರಿಹಾರ ಮಾಡಿಕೊಳ್ಬೇಕು. ಇಂಥ ಒಂದು ಪ್ರಯತ್ನವನ್ನು ಕೂಡ ಈ ದಿನ ಮಾಡಬೇಕಾಗತ್ತೆ. ಆದರೆ ಸೋಮಾರಿತನದಿಂದ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಂಥ ಉತ್ಸಾಹ ತುಂಬ ಕಡಿಮೆ ಇರುತ್ತೆ. ಹಾಗಾಗಿನೇ ಈ ದಿನ ಕುಟುಂಬ ಸದಸ್ಯರು ನಿಮ್ಮ ನಿರ್ಣಯಗಳಿಗೆ ಸಂತುಷ್ಟರಾಗಬೇಕು. ಆ ರೀತಿ ನೋಡಿಕೊಳ್ಳುವಂಥದ್ದು ತುಂಬ ಅಗತ್ಯತೆ ಇದೆ. ಹಾಗೆ ಭಾವನಾ ವಿವಶರಾಗದೆ ಮುಂದುವರಿಯುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ನಿಮ್ಮ ಕುಟುಂಬದ ಅವಶ್ಯಕತೆಯ ಕಡೆಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಹಾಗೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನೀವು ಸಂತುಷ್ಟರಾಗಬೇಕು, ಸಮೃದ್ಧರಾಗಿರಬೇಕು, ಸಮಾಧಾನಕರವಾಗಿರಬೇಕು. ಅದಕ್ಕಾಗಿಯೇ ಈ ದಿನ ಕೆಲವೊಂದು ವಿಚಾರಗಳನ್ನು ನೀವೇ ಸ್ವತಃ ಆಯ್ಕೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಉದ್ಯೋಗ ಸ್ಥಳದಲ್ಲೂ ಕೂಡ ಒತ್ತಡ ಇರುತ್ತೆ, ವ್ಯಾಪಾರ ಸ್ಥಳದಲ್ಲೂ ಕೂಡ ಪೈಪೋಟಿ ಇರುತ್ತೆ. ಎಲ್ಲೂ ಕೂಡ ನಿಮಗೆ ಸುಲಭವಾಗಿ ಯಾವುದೂ ಕೂಡ ದಕ್ಕಲ್ಲ. ಕಷ್ಟಪಟ್ಟೆ ಅದನ್ನು ನಿಮ್ಮದಾಗಿಸ್ಕೊಳ್ಬೇಕು. ಹಾಗೆ ಈ ದಿನ ದೂರ ಹೋಗಿರುವಂಥ ಬಂಧು ಮಿತ್ರರನ್ನು ಮತ್ತೆ ಹತ್ತಿರಕ್ಕೆ ಕರೆಸ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಒಟ್ಟಾರೆ ನಿಮ್ಮ ಪ್ರಯತ್ನಕ್ಕೆ ಇವತ್ತಲ್ಲ ನಾಳೆ ಒಳ್ಳೆಯ ಪ್ರತಿಫಲ ಅನ್ನುವಂಥದ್ದು ಸಿಕ್ಕತ್ತೆ. ತುಂಬ ಪಾಸಿಟಿವ್ ಆಗಿ ನಿಮ್ಮ ಪ್ರಯತ್ನವನ್ನು ಮುಂದುವರಿಸ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ತುಂಬ ಆದಾಯಪೂರ್ಣವಾಗಿರುವಂಥ ದಿನ. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ರೀತಿಯಲ್ಲಿ ಅನುಕೂಲ, ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಈ ದಿನ ನೀವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶವನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ಹಣಕಾಸಿನ ವ್ಯವಹಾರಗಳನ್ನು ತೀರಾ ನಿಕಟವರ್ತಿಗಳ ಜೊತೆಯಲ್ಲಿ ಮಾಡಬೇಡಿ. ಏಕೆಂದರೆ ಈ ದಿನದ ಹಣದ ವಿಚಾರದಲ್ಲಿ ನಿಮಗೆ ಅಷ್ಟೊಂದು ಗೆಲುವು ಅನ್ನುವಂಥದ್ದು ಇಲ್ಲ, ಸೋಲಿದೆ. ಸೋಲಿನ ಜೊತೆಗೆ ಕಹಿ ಅನುಭವಗಳು ಕೂಡ ಆಗುವಂಥದ್ದು ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಆಮ್ಲಪಿತ್ತಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆ ಸ್ವಲ್ಪ ಉಲ್ಬಣ ಆಗುವಂಥದ್ದು ಕೂಡ ಇದೆ. ಯಾರಿಗಾದರೂ ಪಿತ್ತ ಇದ್ದರೆ, ಅಜೀರ್ಣ ಇದ್ದರೆ, ಎದೆ ಉರಿ ಅಥವಾ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಈ ದಿನ ಇರಬೇಕಾಗತ್ತೆ. ನಿಮ್ಮ ಆಹಾರ ವಿಹಾರಾದಿಗಳ ಕಡೆ ಗಮನ ಕೊಡಬೇಕು. ಸಮಯಕ್ಕೆ ಸರಿಯಾಗಿ ನಿಮ್ಮ ಊಟೋಪಚಾರಗಳನ್ನು ಮಾಡಿಕೊಳ್ಬೇಕು. ಇದು ಬಹಳ ಮುಖ್ಯ ನಿಮಗೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ಸಮಸ್ಯೆಗಳು ಉಂಟಾದಾಗ, ಅದರಲ್ಲೂ ನಿಮಗೆ ಮುಂದೆ ಯಾವ ದಾರಿಯಲ್ಲಿ ಹೋದರೆ ಉತ್ತಮ ಫಲ ಸಿಕ್ಕತ್ತೆ ಅನ್ನುವಂಥ ಜಿಜ್ಞಾಸೆ ಇದ್ದಾಗ ತಜ್ಞರ ಅನುಭವದ ಮಾತುಗಳನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ಸಲಹೆಯ ಮೇರೆಗೆ ಮುಂದುವರಿರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಮೂಗಿನ ನೇರಕ್ಕೆ ಇರುವಂತೆ ವರ್ತಿಸಬೇಡಿ. ಅದರಲ್ಲೂ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ಕುಟುಂಬಸ್ಥರ ಮಾತಿಗೂ ಕೂಡ ಈ ದಿನ ಬೆಲೆಯನ್ನು ಕೊಡಬೇಕು. ಅದರಲ್ಲೂ ಈ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಅನ್ನುವಂಥದ್ದು, ನೀವು ಒಬ್ಬರಿಗೆ ಗೌರವ ಕೊಟ್ಟರೆ ಅವರು ಪ್ರತಿಯಾಗಿ ನಿಮಗೂ ಕೂಡ ಗೌರವವನ್ನು ಕೊಡ್ತಾರೆ. ಹಾಗಾಗಿ ಇಂಥ ಒಂದು ಪ್ರಯತ್ನ ಮೊದಲೇ ನಿಮ್ಮಿಂದ ಆಗಬೇಕಾಗತ್ತೆ. ಹಾಗಾಗಿ ಬೇರೆಯವರು ಗೌರವ ಕೊಡಲಿ ಅಂತ ಹೇಳಿ ನೀವು ಕಾಯುವುದಕ್ಕೆ ಬದಲಾಗಿ ನೀವೇ ಅವರಿಗೆ ಗೌರವದ ಮಾತುಗಳನ್ನು ಆಡುವಂಥದ್ದು,
ಉಭಯ ಕುಶಲೋಪರಿಗಳನ್ನು ವಿಚಾರ ಮಾಡುವಂಥದ್ದು ಬಹಳ ಮುಖ್ಯ. ಹಾಗಾಗಿ ನೀವು ಒಂದು ಹೆಜ್ಜೆ ಮುಂದೆ ಹೋದರೆ ನಿಮಗೆ ಹೆಚ್ಚಿನ ಗೌರವ ಸ್ಥಾನಮಾನಗಳು ಸಿಕ್ಕತ್ತೆ. ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ದೂರದ ಪ್ರಯಾಣ ನಿಮಗೆ ಅಷ್ಟೊಂದು ಲಾಭದಾಯಕವಾಗಿಲ್ಲ. ಪ್ರಯಾಣದಿಂದ ನೀವು ನಿರೀಕ್ಷೆ ಮಾಡಿದಂತಹ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿಯೇ ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದು ಉತ್ತಮ. ಇಲ್ಲ ಅಂತ ಹೇಳಿದ್ರೆ ಪ್ರಯಾಣದ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯಿಂದ ಮುಂದುವರಿಬೇಕಾಗತ್ತೆ. ಹಾಗೆ ಈ ದಿನ ಅಪರಿಚಿತರನ್ನು ನಂಬಿ ಮೋಸ ಹೋಗುವಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಕಾನೂನಿನ ವಿಚಾರದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಎಡುವಂಥ ಸಾಧ್ಯತೆ ಇರುತ್ತೆ. ಅತಿಯಾದ ಆತ್ಮವಿಶ್ವಾಸವೇ ಕೆಲವೊಮ್ಮೆ ನಿಮ್ಮ ಮುಳುಗಡೆಗೆ ಕಾರಣವಾಗಿಬಿಡುತ್ತೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ವ್ಯವಹಾರಗಳನ್ನು ಮಾಡಬೇಕು. ಯಾರನ್ನು ಎಷ್ಟು ಬೇಕೋ ಅಷ್ಟೇ ಹಚ್ಕೊಳ್ಬೇಕು. ತೀವ್ರವಾದಂಥ ಒಂದು ಡಿಪೆಂಡೆನ್ಸಿ ನಿಮಗೆ ಒಳ್ಳೆಯದನ್ನು ತರಲ್ಲ. ಹಾಗೆ ಈ ದಿನ ನಿಮಗೆ ಎಲ್ಲ ವಿಚಾರಗಳೂ ಕೂಡ ಧನಾತ್ಮಕವಾಗಿರಬೇಕು ಅನ್ನುವಂಥ ಬಯಕೆ ಸರ್ವೇ ಸಾಮಾನ್ಯವಾಗಿರುತ್ತೆ. ಆದರೆ ನೀವು ಮಾಡುವಂಥ ಕೆಲಸಗಳು, ನೀವು ಪಡುವಂಥ ಅನುಮಾನದ ಒಂದು ಪ್ರಭಾವದಿಂದ ಕೆಲವು ಕೆಲಸಗಳು ಆಗಬೇಕಿದ್ರೂ ಕೂಡ ಆಗಲ್ಲ. ಫಲಿತಾಂಶ ಸಿಕ್ಕಿದ್ರೂ ಕೂಡ ಉಪಯೋಗ ಇಲ್ಲ. ಏಕೆಂದರೆ ಅದನ್ನು ಅನುಭವಿಸುವಂಥ ಯೋಗ ನಿಮಗೆ ಮೊದಲೇ ಇಲ್ಲ. ಹಾಗಾಗಿನೇ ಈ ದಿನದ ವ್ಯವಹಾರಗಳಿಂದ ಸ್ವಲ್ಪ ದೂರ ಇರಬೇಕು, ಇಲ್ಲ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಭಿನ್ನಾಭಿಪ್ರಾಯಗಳು ಬಂದಾಗ, ಅದರಲ್ಲೂ ನಿಮ್ಮ ಸಂಗಾತಿ ಪ್ರೀತಿಪಾತ್ರರ ಜೊತೆಯಲ್ಲಿ ಮಾತುಕತೆ ನಿಲುಗಡೆ ಆದಂತಹ ಸಂದರ್ಭದಲ್ಲಿ ಈ ದಿನ ನೀವೇ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಯಾವುದೇ ವ್ಯವಹಾರಕ್ಕೆ ಬಂದರೆ, ಯಾವುದೇ ಒಂದು ಮಧ್ಯಸ್ಥಿಕೆ ವಿಚಾರ ಏನಾದರೂ ಬಂದರೆ ಅದನ್ನು ಸ್ವಲ್ಪ ಚರ್ಚೆಯ ಮೂಲಕನೇ ಇತ್ಯರ್ಥಪಡಿಸ್ಕೊಳ್ಳಿ. ಗುರು ಹಿರಿಯರ ಸಮ್ಮುಖದಲ್ಲಿ ಇತ್ಯರ್ಥ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ಹಾಗೆ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ದಾಖಲೆ ಪತ್ರಗಳಿಗೆ ಸಹಿ ಹಾಕುವಂತಹ ವಿಚಾರ, ದಾಖಲೆ ಪತ್ರಗಳನ್ನು ಪಡ್ಕೊಳ್ಳುವಂಥ ವಿಚಾರ, ಇಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಮಾತು, ನಿಮ್ಮ ನಡತೆ ಈ ದಿನ ಉತ್ತಮವಾದಂಥ ಒಂದು ಸ್ಥಾನಮಾನವನ್ನು ನಿಮಗೆ ತಂದು ಕೊಡುತ್ತೆ. ಆಗದೇ ಇರುವಂತಹ ಕೆಲಸವನ್ನು ಕೂಡ ನೀವು ಮಾತಿನಿಂದ ಸಾಧಿಸ್ಬಿಡ್ತೀರಿ ಈ ದಿನದಲ್ಲಿ. ಹಾಗಾಗಿನೇ ನಿಮ್ಮ ಮಾತು ನಿಮಗೆ ವಿಶೇಷ ಅಸ್ತ್ರವಾಗಿರುತ್ತೆ. ಹಾಗೆ ಅದರ ಒಂದು ಸದ್ಬಳಕೆಯಿಂದ ಉತ್ತಮ ಸ್ಥಾನಮಾನವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಪ್ರಯತ್ನ ಏನಿದೆ ಅದನ್ನು ಮುಂದುವರಿಸುವಂಥದ್ದು, ಅದಕ್ಕಾಗಿ ಕುಟುಂಬಸ್ಥರ ಬೆಂಬಲವನ್ನು ಪಡ್ಕೊಳ್ಳುವಂಥ ಒಂದು ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ಜ್ಞಾನ ಸಂಪಾದನೆಗಾಗಿ ವಿದ್ಯಾರ್ಥಿಗಳು ಬೇರೆ ಬೇರೆ ಮೂಲವನ್ನು ಆಶ್ರಯಿಸುವಂಥದ್ದು ಇದೆ. ಹಾಗೆ ಈ ದಿನ ಕೂಡ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ, ನಿಮ್ಮ ಬಂಧುಗಳ ಜೊತೆಯಲ್ಲಿ ಹೆಚ್ಚು ಮಾಹಿತಿಗಳನ್ನು ಪಡ್ಕೊಳ್ಳುವಂಥ ಒಂದು ಚರ್ಚೆಯಲ್ಲಿ ಇರ್ತೀರಿ. ಹಾಗೆ ಈ ದಿನದ ವಿವಾದಗಳು ಏನೇ ಇದ್ದರೂ ಕೂಡ ಅದನ್ನು ಸ್ವಲ್ಪ ಶಾಂತ ರೀತಿಯಲ್ಲಿ ಬಗೆಹರಿಸ್ಕೊಳ್ಬೇಕಾಗತ್ತೆ. ಅದರಲ್ಲೂ ಅಪರಿಚಿತರು ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ಎಚ್ಚರಿಕೆ ಬೇಕೇ ಬೇಕು. ಇನ್ನು ಯಾವುದೇ ವಿಚಾರದಲ್ಲೂ ಕೂಡ ರೋಡಿನ ಮಧ್ಯದಲ್ಲಿ ಜಗಳಕ್ಕೆ ನಿಲ್ಲಬೇಡಿ. ಏಕೆಂದರೆ ಮಾತಿನ ಚಕಮಕಿಯ ಭರಾಟೆಯಲ್ಲಿ ಕೆಲವೊಂದು ಅನರ್ಥಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಕುಟುಂಬದಲ್ಲಿರುವಂಥ ಕಿರಿಯರಿಂದ, ಮಕ್ಕಳಿಂದ ಈ ದಿನ ಸ್ವಲ್ಪ ಏನೋ ಒಂದು ವ್ಯಥೆ ಉಂಟಾಗುತ್ತೆ, ಏನೋ ಒಂದು ವೇದನೆ ಇರುವಂಥದ್ದು. ಕೆಲವೊಮ್ಮೆ ಹೇಳಿಕೊಳ್ಳಲಾಗದಂತಹ ಪರಿಸ್ಥಿತಿಗಳು ಕೂಡ ಬಂದ್ಬಿಡ್ಬೋದು. ಅದೆಲ್ಲವನ್ನು ಸ್ವಲ್ಪ ಸಾವಧಾನದಿಂದ, ಸಮಾಧಾನದಿಂದ ನೀವೇ ನಿರ್ವಹಣೆ ಮಾಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಆಶ್ವಾಸನೆಯನ್ನು ನಂಬಿ ಮೋಸ ಹೋಗಬೇಡಿ. ವ್ಯಕ್ತಿಗಳು ತಮ್ಮ ಮೂಗಿನ ನೇರಕ್ಕೆ ವ್ಯವಹಾರವನ್ನು ಮಾಡ್ತಾರೆ. ನೀವು ಅಂಥದ್ದಕ್ಕೆ ಬಲಿಪಶು ಆಗಬೇಡಿ. ಅದಕ್ಕಾಗಿಯೇ ಸ್ವಲ್ಪ ಅಲರ್ಟ್ ಆಗಿರುವಂಥದ್ದು ತುಂಬ ಉತ್ತಮ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.
ಮಕರ ರಾಶಿ. ಮಕರ ರಾಶಿಯವರಿಗೂ ಕೂಡ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಕುಟುಂಬದಲ್ಲಿ ನಡೆಯುವಂಥ ಕೆಲವು ಘಟನೆಗಳು ನಿಮಗೆ ತುಂಬ ಸಂತೋಷವನ್ನು ತರಿಸುತ್ತೆ. ಹಾಗೆ ಈ ದಿನ ಹಠ ಹಿಡಿದು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೂ ಕೂಡ ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿನೇ ನಿಮ್ಮನ್ನು ಛಲವಾದಿ ಅಂತಾರೋ ಹಠವಾದಿ ಅಂತಾರೋ, ಹಾಗೆ ಈ ಮಾತಿನಲ್ಲಿ ಕೆಲವೊಂದು ಅನರ್ಥಗಳನ್ನು ತರುವಂಥ ಸಂದರ್ಭಗಳು ಕೂಡ ಇರುವಂಥದ್ದಿದೆ. ಹಾಗಾಗಿ ನಿಮ್ಮ ಮಾತನ್ನು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಹಾಗೆ ನಿಮ್ಮ ಸಂಪ್ರದಾಯಗಳು ಏನೇ ಇದ್ದರೂ ಅದನ್ನು ಮೊದಲು ತಿಳ್ಕೊಳ್ಬೇಕು. ನಿಮ್ಮ ಕುಟುಂಬದ, ನಿಮ್ಮ ಸಮಾಜದ ಸಂಸ್ಕಾರ ಏನು, ಸಂಸ್ಕೃತಿ ಏನು, ಮನೆಯಲ್ಲಿ ಅಳವಡಿಸ್ಕೊಳ್ಬೇಕಾಗಿರುವಂಥ ಸಂಪ್ರದಾಯ ಏನು, ಇದರ ಬಗ್ಗೆ ಸಾಕಷ್ಟು ತಿಳ್ಕೊಳ್ಬೇಕಾಗತ್ತೆ. ಏಕೆಂದರೆ ಈ ದಿನ ಇಂಥ ವಿಚಾರಗಳು ಎಲ್ಲೋ ಒಂದು ಕಡೆ ಚರ್ಚೆಗೆ ಬರುವಂಥದ್ದು, ಒಂದು ಸರ್ಫೇಸ್ ಲೆವೆಲ್ಗೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನದಲ್ಲಿ ವಾಹನವನ್ನು ಖರೀದಿ ಮಾಡಬೇಕು ಅಥವಾ ವಾಹನದಿಂದ ಎಲ್ಲೋ ಒಂದು ಕಡೆ ಪ್ರಯಾಣ ಮಾಡಬೇಕು ಇತ್ಯಾದಿ ವಿಚಾರಗಳಲ್ಲಿ ಆಲೋಚನೆಗಳಿದ್ದರೆ ಸ್ವಲ್ಪ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದಲ್ಲಿ ಆಹಾರದಲ್ಲಿ ವಿಹಾರದಲ್ಲಿ ಸ್ವಲ್ಪ ವ್ಯತ್ಯಯ ಉಂಟಾಗುವಂಥ ಸಂದರ್ಭ ಇದೆ. ಸ್ವಲ್ಪ ಜಾಗ್ರತೆ. ಇನ್ನು ನೀರನ್ನು ವಿಶೇಷವಾಗಿ ಹಿತಮಿತವಾಗಿ ಬಳಸಬೇಕು. ನೀರಿನಿಂದಲೇ ಕೆಲವು ಅನರ್ಥಗಳಾಗುತ್ತೆ. ಮನಸ್ಸಿನ ಸಮಾಧಾನ ಕೆಡುವಂಥದ್ದು ಈ ನೀರಿನಿಂದಲೇ. ಅದಕ್ಕಾಗಿಯೇ ಈ ಸಂದರ್ಭದಲ್ಲಿ ಹುಣ್ಣಿಮೆ ಮುಂದೆ ಬರುತ್ತಲ್ಲ, ಆ ಸಂದರ್ಭ ನೀವು ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡ್ರೆ ಉತ್ತಮವಾದಂತಹ ಅವಕಾಶಗಳನ್ನು ಪಡ್ಕೊಳ್ತೀರಿ. ಹಾಗೆ ನಿಮಗೆ ಯಾವುದು ಕಳೆದು ಹೋಗಿದೆ, ಯಾವುದು ನಿಮಗೆ ಇದುವರೆಗೆ ಸಿಕ್ಕಿಲ್ಲ, ಅದನ್ನು ಪಡ್ಕೊಳ್ಳಿಕ್ಕೆ ಎಲ್ಲ ರೀತಿಯ ಮಾರ್ಗೋಪಾಯಗಳು ಕೂಡ ನಿಮಗೆ ಗೊತ್ತಾಗುತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಆಂಜನೇಯನ ಸ್ತೋತ್ರ ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಪ್ರಯತ್ನದಲ್ಲಿ ನಿಮಗೆ ಏನೇನೂ ಸಮಾಧಾನ ಇಲ್ಲ, ಎಲ್ಲ ಕಡೆ ಅಸಮಾಧಾನ, ಹಾಗೆ ಕೆಲಸ ಕಾರ್ಯಗಳಲ್ಲಿ ಅಪೂರ್ಣತೆ ಇರುವಂಥದ್ದು. ಹಾಗಾಗಿನೇ ಈ ಸಂದರ್ಭದಲ್ಲಿ ಆದಾಯಕ್ಕಿಂತ ಖರ್ಚುಗಳು ಹೆಚ್ಚಾದಾಗಲೂ ಕೂಡ ಅಸಮಾಧಾನ ಆಗುತ್ತೆ. ಹಾಗೆ ವೃತ್ತಿಪರ ವ್ಯವಹಾರಗಳಲ್ಲಿ ಹೊಸ ತಿರುವನ್ನು ಪಡ್ಕೊಳ್ಳುವಂಥದ್ದು, ಏಕೆಂದರೆ ಈ ದಿನ ಹೊಸ ಸಮಸ್ಯೆ ನಿಮ್ಮ ಹೆಗಲಿಗೆ ಬರುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ವಿನಾಕಾರಣ ಕುಟುಂಬ ಸದಸ್ಯರ ಜೊತೆಯಲ್ಲಿ ವಿವಾದ ಉಂಟಾಗುವಂಥದ್ದು ಇರುತ್ತೆ, ಸ್ವಲ್ಪ ಜಾಗ್ರತೆ. ಅದರಲ್ಲೂ ಈ ಹೆಚ್ಚುವರಿ ಜವಾಬ್ದಾರಿಯಿಂದ ಉದ್ಯೋಗಿಗಳಿಗೆ ವಿಶ್ರಾಂತಿ ಅನ್ನುವಂಥದ್ದು ಇರಲ್ಲ. ಅದಕ್ಕಾಗಿಯೇ ದೇಹದ ಆರೋಗ್ಯ ಕೂಡ ಕ್ಷೀಣಿಸುವಂಥದ್ದು, ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಉತ್ಸಾಹದ ಮಟ್ಟ ಕಡಿಮೆ ಇರುವಂಥದ್ದು ಆಗುತ್ತೆ. ಹಾಗೆ ಈ ದಿನದಲ್ಲಿ ವಾಹನದ ಪ್ರಯಾಣದ ಬಗ್ಗೆ ನೀವೇ ಜಾಗರೂಕರಾಗಿ ಇರಬೇಕಾಗತ್ತೆ. ಪ್ರಯಾಣ ನಿಮಗೆ ಶುಭ ಲಾಭವನ್ನು ತರಲ್ಲ. ಇನ್ನು ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ ಕಲಾವಿದರಿಗೆ ಉತ್ತಮ ಅವಕಾಶಗಳು ಸಿಕ್ಕತ್ತೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ ಕೂಡ ಇದೆ. ಇನ್ನು ಕುಟುಂಬದ ಗೌರವಕ್ಕಾಗಿ ಹಿರಿಯರು ಸಾಕಷ್ಟು ಶ್ರಮ ಪಡಬೇಕಾಗತ್ತೆ. ಹಾಗೆ ಕುಟುಂಬವನ್ನು ಉಳಿಸುವಂಥ ನಿಟ್ಟಿನಲ್ಲಿ ಕಿರಿಯರು ಕೂಡ ಈ ದಿನ ನಿಮ್ಮ ಕುಟುಂಬದ ವಿಚಾರಗಳನ್ನು ಹೆಚ್ಚು ತಿಳ್ಕೊಳ್ಬೇಕು, ನಿಮ್ಮ ಇತಿಮಿತಿಗಳನ್ನು ಅರ್ಥಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಹೊಸ ವಾಹನ ಆಗಲಿ ಅಥವಾ ಯಾವುದೇ ರೀತಿಯ ಒಡವೆಗಳನ್ನು, ವಸ್ತ್ರಗಳನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಧಾರ್ಮಿಕ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಹೆಚ್ಚು ಉತ್ಸಾಹ ಏನೋ ಇರುತ್ತೆ, ಆದರೆ ಮಾರ್ಗೋಪಾಯಗಳು ಇಲ್ಲ. ಅದಕ್ಕಾಗಿಯೇ ಈ ದಿನ ಸಮಯವನ್ನು ನೀವು ಸದ್ಬಳಕೆ ಮಾಡಿಕೊಳ್ಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ ಈ ದಿನದಲ್ಲಿ, ಅದನ್ನು ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿ. ಮೀನರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಕಷ್ಟಪಡಲೇಬೇಕಾಗತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ನಿಮ್ಮ ಬಂಧು ಮಿತ್ರರಿಂದ ನಿಮಗೆ ಉತ್ತಮವಾದಂಥ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಗಳು ಬರುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಒಂದು ಮಾತು ಕೂಡ ಚಲಾವಣೆಯಲ್ಲಿರುತ್ತೆ, ನಿಮ್ಮ ಅಭಿಪ್ರಾಯಕ್ಕೂ ಕೂಡ ಒಂದು ಮನ್ನಣೆ ಇರುತ್ತೆ. ಹಾಗೆ ಈ ದಿನದಲ್ಲಿ ಹಣಕಾಸಿನ ಪರಿಸ್ಥಿತಿ ಹೇಳಿಕೊಳ್ಳುವಂಥ ಒಂದು ಪ್ರಗತಿಯಲ್ಲೇನೂ ಇಲ್ಲ.
ಇನ್ನೂ ಸಾಕಷ್ಟು ಹಣ ಕ್ರೋಢೀಕರಣ ಆಗಬೇಕಾಗಿದೆ. ಜೊತೆಗೆ ಈ ದಿನದ ವಿದ್ಯಮಾನಗಳಲ್ಲಿ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ನಿಮ್ಮ ದಕ್ಷತೆಯನ್ನು ಗುರುತಿಸುವಂತಹ ಅವಕಾಶಗಳು ಈ ದಿನ ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತೆ. ಹಾಗಾಗಿ ಎಲ್ಲಿ ನಿಮ್ಮ ಹವ್ಯಾಸಕ್ಕೆ ಹೆಚ್ಚಿನ ಮಾನ್ಯತೆ ಇದೆ, ಎಲ್ಲಿ ಆ ಒಂದು ವಿಚಾರದಿಂದ ನಿಮಗೆ ಹಣಕಾಸಿನ ನೆರವು ಸಿಕ್ಕತ್ತೆ, ಅಂಥದ್ರಲ್ಲಿ ಮುಂದುವರಿಯುವಂಥದ್ದನ್ನು ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ಈ ದಿನ ನಿರುದ್ಯೋಗಿಗಳು ಸಿಕ್ಕ ಕೆಲಸವನ್ನು ಸೇರಿಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರಕ್ಕೂ ಕೂಡ ಕಾಯುತ್ತಾ ಕೂರಬೇಡಿ. ಯಾಕೆಂದರೆ ಈಗಿನ ಪರಿಸ್ಥಿತಿ ಮುಂದೆ ಇರುತ್ತೋ ಇರಲ್ವೋ, ಅದಕ್ಕಾಗಿಯೇ ಯಾವುದು ಮೊದಲು ಬರುತ್ತೆ, ಯಾವುದು ಅನುಕೂಲವನ್ನು ತರುತ್ತೆ, ಅದನ್ನು ನೀವು ಹೆಚ್ಚು ಆದ್ಯತೆಯ ಮೇರೆಗೆ ಪುರಸ್ಕರಿಸುವಂಥದ್ದು ಉತ್ತಮ. ಇನ್ನು ಈ ದಿನ ಹಿರಿಯರ ಆಸ್ತಿಯನ್ನು ಈ ದಿನ ಹಂಚಿಕೊಳ್ಳುವಂಥದ್ದು, ಪಿತ್ರಾರ್ಜಿತವಾಗಿ ಬಂದಂತಹ ಆಸ್ತಿ ಪಾಸ್ತಿಯಲ್ಲಿ ಇದ್ದಂತಹ ತಂಟೆ ತಕರಾರುಗಳನ್ನು ಬಗೆಹರಿಸುವಂಥದ್ದು, ಇದರಲ್ಲಿ ನೀವು ಸ್ವಲ್ಪ ಪ್ರಯತ್ನ ಪಟ್ಟರೂ ಕೂಡ ಫಲ ನಿಮ್ಮದೇ ಆಗುತ್ತೆ. ಇನ್ನು ಈ ದಿನ ನಿಮ್ಮ ಸ್ವಾಭಿಮಾನ ಮತ್ತು ನಿಮ್ಮ ಗುರಿ ಇದೆರಡನ್ನೂ ಕೂಡ ಬಿಟ್ಟು ಕೊಡದೆ ಮುನ್ನಡೆಯುವಂಥದ್ದು ತುಂಬ ಉತ್ತಮ. ಅದಕ್ಕಾಗಿಯೇ ನಿಮ್ಮ ಸ್ನೇಹಿತರ, ಬಂಧುಗಳ ಸಹವಾಸ, ಅವರ ಒಂದು ಮಾರ್ಗದರ್ಶನ ಇದನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಒಟ್ಟಾರೆ ಈ ದಿನ ನಿಮಗೆ ಮಿಶ್ರ ಫಲಗಳಿದ್ದರೂ ಕೂಡ ಏನೋ ಒಂದು ವಿಚಾರವನ್ನು ಅಚೀವ್ ಮಾಡಲಿಕ್ಕೆ ಅವಕಾಶಗಳು ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಸೂರ್ಯ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.